ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪವರ್ ಟಿವಿ. ನಾನು ರಹಮಾನ್ ಹಾಸನ್. ಟೆನ್ಷನ್ ಬಿಡಿ ವಿಶೇಷ ನೇರ ಪ್ರಸಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮಗೆ ಗೊತ್ತಿರೋ ಹಾಗೆ ಪ್ರತಿದಿನ ಒಬ್ಬ ಎಕ್ಸ್ಪರ್ಟ್ ನಮ್ಮ ಜೊತೆಗಿರ್ತಾರೆ. ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಕೋವಿಡ್ ಸಂಬಂಧಪಟ್ಟಿದ್ದಿರ್ಬೋದು ಅಥವಾ ಬ್ಲ್ಯಾಕ್ ಫಂಗಸ್ಸಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಉತ್ತರವನ್ನು ನೀವು ಪಡ್ಕೋಬಹುದು. ಕರೆ ಮಾಡಿ ನಮ್ಮ ಜೊತೆಗೆ ಮಾತನಾಡ್ಬೋದು. ಪ್ರಮುಖ ನಮ್ಮ ಕಾರ್ಯಕ್ರಮದ ಉದ್ದೇಶ ಅಂಥೇಳಿ ಟೆನ್ಷನ್ ಮಾಡ್ಕೋಬೇಡಿ. ಯಾವುದೇ ಕಾಯಿಲೆ ಬರಲಿ, ಕಾಯಿಲೆಗಿಂತ ಹೆಚ್ಚು ನಿಮ್ಮನ್ನು ಬಾಧಿಸೋದು ನಿಮ್ಮಲ್ಲಿರುವಂಥ ಭಯ. ಸೊ ಹಾಗಾಗಿ ಆ ಭಯವನ್ನು ಬಿಡಿ. ಏನೇ ಬಂದರೂ ನಾನು ಎದುರಿಸ್ತೀನಿ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಅನ್ನುವಂಥದ್ದು ನಮ್ಮ ಕಾರ್ಯಕ್ರಮದ ಉದ್ದೇಶ. ನಮ್ಮ ಜೊತೆಗೆ ಇವತ್ತು ಕೂಡ ಒಬ್ಬರು ಎಕ್ಸ್ಪರ್ಟ್ ಇದ್ದಾರೆ. ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಮೇರಿಯಟ್ ಅವರು ಜಾಯ್ನ್ ಆಗಿದ್ದಾರೆ. ಮಾತಾಡ್ತಾ ನಮಸ್ತೆ ಮೇಡಮ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಎಸ್, ಓಕೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಡಾಕ್ಟರ್ ಹತ್ರ ನಾನು ಮಾತಾಡ್ತೀನಿ. ಮೇಡಮ್, ಯೂಶುವಲಿ ನೀವೀಗ ಪಿಡಿಯಾಟ್ರಿಷಿಯನ್ ಆಗಿರೋದ್ರಿಂದ ಮಕ್ಕಳಲ್ಲಿ ಯಾವ ಥರದ ಸಮಸ್ಯೆಗಳನ್ನು ನೋಡ್ತಾ ಇದ್ರಿ ಈ ಕೋವಿಡ್ಗೆ ಸಂಬಂಧಪಟ್ಟಂತೆ? ಒಂದು ಗುಡ್ ಸೈನ್ ಏನಂತ ಹೇಳಿದ್ರೆ, ನಾವು ಸಾಕಷ್ಟು ಎಕ್ಸ್ಪರ್ಟ್ಸ್ ಹತ್ರ ಮಾತಾಡಿದಾಗ ಹೇಳೋದು, ಕೋವಿಡ್ನ ಈ ಫಸ್ಟ್ ಆ್ಯಂಡ್ ಸೆಕೆಂಡಲ್ಲೇ ಮಕ್ಕಳನ್ನ ಸ್ಪೇರ್ ಮಾಡಿದೆ. ಅಷ್ಟು ಹೆಚ್ಚು ಕೇಸಸ್ ಮಕ್ಕಳಲ್ಲಿ ನಾವು ನೋಡಿಲ್ಲ ಅಂತ ಹೇಳಿ. ಸೊ ನೀವು ನೋಡಿರೋ ಹಾಗೆ ಮಕ್ಕಳಲ್ಲಿ ಯಾವ ಥರದ ಸಮಸ್ಯೆಗಳಿವೆ? ನಾರ್ಮಲಿ ನಮ್ಮ ಒ ಪಿ ಡಿಯಲ್ಲಿ ಡೈಲಿ ಒಂದು 10 to 15 ಪಾಸಿಟಿವ್ ಕೇಸಸ್ ಬರ್ತಾರೆ. ಆಲ್ ಓವರ್ ಒಂದು ಇಡೀ ದಿನ ಕನ್ಸಲ್ಟೇಷನ್ ನೋಡಿದ್ರೆ, ಆನ್ಲೈನ್ ಆಗಲಿ ಡೈರೆಕ್ಟ್ ಫಿಸಿಕಲ್ ಕನ್ಸಲ್ಟೇಷನ್ ಆಗಲಿ, ಒಂದು 10-15 ಸಮ್ಟೈಮ್ಸ್ ಇವನ್ 20 ಕೇಸಸ್ ಬರ್ತಾರೆ. ಸೊ ಲಾಸ್ಟ್ ಈಗ ವೇವ್ ಸ್ಟಾರ್ಟ್ ಆಗಿದ್ದರಿಂದ ಇಷ್ಟ ತನಕ ಫಾಲೋ ಅಪ್ ಇರೋ ಮಕ್ಕಳು ಆಲ್ಮೋಸ್ಟ್ 99% ಮೇಲೆ ಎಲ್ಲರೂ ಚೆನ್ನಾಗೇ ಇದ್ದಾರೆ. ಐ ಕಮ್ ಅಕ್ರಾಸ್ ಓನ್ಲಿ ಒನ್ ವೆರಿ ಬ್ಯಾಡ್ ಕೇಸ್ ಆಫ್ ಕೋವಿಡ್ ನಿಮೋನಿಯಾ. ಓಕೆ, ಬಟ್ ಮೋಸ್ಟ್ ಆಫ್ ದಮ್ 99% ಮೇಲೆ ಚೆನ್ನಾಗೇ ಇದ್ದಾರೆ. ಮೋಸ್ಟ್ ಆಫ್ ದಮ್ ಆರ್ ಸಿಂಪ್ಟಮ್ಯಾಟಿಕ್. ಪ್ಯಾರೆಂಟ್ಸ್ ಪಾಸಿಟಿವ್ ಆಗಿರ್ತಾರೆ. ಸೊ ಹೆದರ್ಕೊಂಡ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ಬರ್ತಾರೆ. ಇಲ್ಲ ಒಂದ್ಸತಿ ಸ್ನೀಸಿಂಗ್ ಆಗತ್ತೆ, ಹೆದರ್ಕೊಂಡು ಬಂದ್ಬಿಡ್ತಾರೆ. ಕೆಲವು ಮಕ್ಕಳು ಸಿಂಪ್ಟಮ್ಸ್ ಇರುತ್ತೆ, ಬಟ್ ಕೋವಿಡ್ ಇಸ್ ಆಲ್ಸೋ ಅ ವೈರಸ್. ಬೇರೆ ವೈರಸ್ ತರ ಫ್ಲೂ ಸಿಂಪ್ಟಮ್ಸ್ ಬರುತ್ತೆ. ಫೀವರು, ನೆಗಡಿ, ಕೆಮ್ಮು. ಕೆಲವು ಮಕ್ಕಳು ವಾಂತಿ ಭೇದಿ ಅಂತ ಬರ್ತಾರೆ, ಗಂಟ್ಲು ಕೆರೆತ ಅಂತ ಬರ್ಬೋದು. ಬಟ್ ಆಲ್ ದ ಚಿಲ್ಡ್ರನ್ ಸೋ ಫಾರ್ ನೋಡಿರೋದು ಲಾಸ್ಟ್ ವೇವ್ ಥರನೇ ಫಾರ್ಚುನೇಟ್ಲಿ ಆಲ್ ಆರ್ ಗುಡ್. ಅಂದರೆ ಸಿವಿಯರಿಟಿ ಆಗೋದು ತುಂಬ ಕಮ್ಮಿ. ಬಟ್ ಸಿನ್ಸ್ ದ ಇನ್ಫೆಕ್ಷನ್ ಲೋಡ್ ಜಾಸ್ತಿ ಇದೆ, ಅಲೇನೇ ತುಂಬ ದೊಡ್ಡದಾಗಿರೋದಕ್ಕೆ ಲಾಸ್ಟ್ ವೇವ್ ಕಂಪೇರ್ ಮಾಡಿದ್ರೆ ದಿಸ್ ವೇವ್ ಇಸ್ ಕ್ವೈಟ್ ಬಿಗ್. ಸೊ ಲಾಸ್ಟ್ ಟೈಮಲ್ಲಿ 100 ಮಕ್ಕಳು ಅಫೆಕ್ಟ್ ಆದರೆ ಇವಾಗ 1000 ಮಕ್ಕಳು ಅಫೆಕ್ಟ್ ಆಗ್ತಾ ಇದೆ. ಎಕ್ಸಾಂಪಲ್ ತಗೊಂಡ್ರೆ, ಸೊ ಅದರಲ್ಲಿ 1% ಬ್ಯಾಡ್ ಆಗ್ತಾ ಇದೆ ಅಂದರೆ 1000ದಲ್ಲಿ 1% ಬ್ಯಾಡ್ ಆದರೆ ಎಷ್ಟು ಬರುತ್ತೆ, ಆ ಥರ ಆ ಚೇಂಜಸ್ ಕಾಣಿಸ್ತಾ ಇದೆ. ಬಟ್ ಲಕ್ಕಿಲಿ ಸೋ ಫಾರ್ ಮಕ್ಕಳು ಫಾರ್ಚುನೇಟ್ಲಿ ದೇ ಆರ್ ಗುಡ್. ಎಲ್ಲರೂ ಸಿಂಪ್ಟಮ್ಯಾಟಿಕ್ ಮತ್ತೆ ಮೈಲ್ಡ್ ಕ್ಯಾಟಗರಿಯಲ್ಲೇ ಬರ್ತಾ ಇದ್ದಾರೆ ಮೋಸ್ಟ್. ಬಹುಶಃ ಈಗ ನೀವು ನೋಡಿರೋ ಹಾಗೇನೆ ಮನೇಲಿ ಯಾರಿಗಾದ್ರೂ ಬಂದಾಗನೇ ಅವರಿಗೆ ಹೆಚ್ಚು ಕಾಣಿಸ್ಕೊಳ್ತಿರೋದು ಅಂತ ಅನ್ಸುತ್ತೆ. ಈಗ ತಾಯಿಗೆ ಬಂತು ಅಥವಾ ತಂದೆಗೆ ಬಂತು ಅಂತ ಹೇಳಿದಾಗ ಯೂಶುವಲಿ ಮಕ್ಕಳಿಗೂ ಕೂಡ ಸ್ಪ್ರೆಡ್ ಆಗುತ್ತೆ. ಅದರಲ್ಲಿ ಒಂದು ಮಾತು ನಾನು ಸ್ಟ್ರೆಸ್ ಮಾಡ್ಬೇಕಂದ್ರೆ, ಎಷ್ಟೊಂದು ಸತಿ ಈಗ ಫಾದರ್ ಮೋಸ್ಟ್ ಆಫ್ ದ ಟೈಮ್ ವರ್ಕಿಂಗ್ ಇರ್ತಾರೆ, ಪಾಸಿಟಿವ್ ಬಂದು ಆಚೆ ಹೋಗಿ ಬರ್ತಾ ಇರ್ತಾರೆ, ಪಾಸಿಟಿವ್ ಆಗಿರ್ತಾರೆ. ವೈಫು ಆಟೋಮೆಟಿಕ್ಲಿ ಪಾಸಿಟಿವ್ ಆಗ್ತಾರೆ. ಮಗುನ ಕೆಲವು ಸತಿ ಚೆಕ್ ಮಾಡ್ತಾರೆ, ಕೆಲವು ಸತಿ ಚೆಕ್ ಮಾಡಲ್ಲ. ಹಂಗೇನೆ ಬೇಗ ಹೋಗಿ ಮಗುನ ಕೇರ್ಫುಲ್ ಆಗಿ ಇಟ್ಕೊಳ್ಳೋಣ ಸುರಕ್ಷತೆಗೋಸ್ಕರ ಊರಿಗೆ ಕಳಿಸ್ಬಿಡ್ತಾರೆ. ಇಲ್ಲ ಬೇರೆ ಯಾರಾದ್ರು ಅಜ್ಜಿ ತಾತ ಮನೆಗೆ ಕಳಿಸ್ಬಿಡ್ತಾರೆ, ಇನ್ಲಾಸ್ ಮನೆಗೆ ಕಳಿಸ್ಬಿಡ್ತಾರೆ. ಮಕ್ಕಳು ಮೋಸ್ಟ್ ಆಫ್ ದ ಟೈಮ್ ಸಿಂಪ್ಟಮ್ಯಾಟಿಕ್ ಇರಲ್ಲ, ಸಿಂಪ್ಟಮ್ಯಾಟಿಕ್ ಆಗಿರ್ಬೋದು. ಬಟ್ ದೇ ಆರ್ ಸೂಪರ್ ಸ್ಪ್ರೆಡರ್ಸ್. ಯಾಕೆಂದ್ರೆ ಒಂದು ಫ್ಯಾಮಿಲಿಯಲ್ಲಿ 5 ಜನ ಇದ್ರೆ 5 ಜನ ಜೊತೆನೂ ಇಂಟ್ರಾಕ್ಟ್ ಮಾಡ್ತಾರೆ ಅಲ್ವಾ. ಕ್ಲೋಸ್ ಇಂಟ್ರಾಕ್ಷನ್ ಇರುತ್ತೆ. ಮಕ್ಕಳು ತಾತ ಅಜ್ಜಿ ಜೊತೆನೂ ಈಕ್ವಲ್ ಇಂಟ್ರಾಕ್ಷನ್ ಇರುತ್ತೆ, ಅಪ್ಪ ಅಮ್ಮನ ಜೊತೆ ಕ್ಲೋಸ್ ಇಂಟ್ರಾಕ್ಷನ್ ಇರುತ್ತೆ. ಸೊ ನಾವು ಅವರು ಸಿಂಪ್ಟಮ್ಯಾಟಿಕ್ ಇರೋದಕ್ಕೆ ಇಷ್ಟ ತನಕ ಏನು ಲಕ್ಷಣ ಇಲ್ಲ ಅನ್ಕೊಂಡ್ಬಿಟ್ಟು, ನನ್ನ ಮಗುಗೆ ಇನ್ನೂ ಬಂದಿಲ್ಲ, ಮಗುನ ಕಾಪಾಡೋಣ ಅಂದ್ಬಿಟ್ಟು ಬೇಗ ಬೇರೆ ಮನೆಗೆ ಕಳಿಸ್ಬಿಟ್ರೆ ದೇ ಗೋ ಅಂಡ್ ಸ್ಪ್ರೆಡ್ ದ ಇಲ್ನೆಸ್ ದೇರ್. ಸೊ ಅಲ್ಲಿರುವ ಈಗ ಹೈ ರಿಸ್ಕ್ ಪಾಪ್ಯುಲೇಷನ್, ಸೀನಿಯರ್ ಸಿಟಿಸನ್ಸ್ ಇರ್ತಾರೆ, ಇಲ್ಲ ಕೋಮಾರ್ಬಿಡಿಟೀಸ್ ಅಂದ್ರೆ ಶುಗರು, BP, ಕಿಡ್ನಿ ಕಾಯಿಲೆ ಇರ್ತಾರೆ, ಅವ್ರಿಗೆ ಹೋಗಿ ಸ್ಪ್ರೆಡ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್. ಅವರು ICU ಎಂಡ್ ಅಪ್ ಆಗ್ತಾರೆ ಬಿಕಾಸ್ ದೇ ಆರ್ ಇನ್ ದ ಹೈ ರಿಸ್ಕ್ ಗ್ರೂಪ್. ಸೊ ಆ ಥರ ಮಾಡಬಾರ್ದು. ಸೊ ಅಪ್ಪ ಅಮ್ಮ ಪಾಸಿಟಿವ್ ಇದ್ರೆ ಬೈ ಡಿಫಾಲ್ಟ್ ಯೂಶುವಲಿ ಮಕ್ಕಳು ಪಾಸಿಟಿವ್ ಆಗೋ ಚಾನ್ಸ್ ಜಾಸ್ತಿ. ಯಾಕೆಂದ್ರೆ ಮಾಸ್ಕ್ ಹಾಕಿರಲ್ಲ ಮಕ್ಕಳು, 24 hours ಕ್ಲೋಸ್ ಆಗಿರ್ತಾರೆ. ಸೊ ಸ್ಪ್ರೆಡ್ ಆಗೋ ಚಾನ್ಸ್ ಜಾಸ್ತಿ. ಸೊ ನಾನು ಯೂಶುವಲಿ ನನ್ನ ಪೇಷಂಟ್ಸ್ಗೆ ಏನು ಹೇಳೋದಂದ್ರೆ, ನಾವು ಡಾಕ್ಟರ್ಸೇ ಪೂರ್ತಿ ಕವರ್ ಮಾಡಿಕೊಂಡು ಪೇಷಂಟ್ಸ್ ನೋಡ್ತಾ ಇರುವಾಗಲೇ ನಾವೇ ಪಾಸಿಟಿವ್ ಆಗ್ತಾ ಇದ್ವಿ. ಸೊ ಏನು ಇಲ್ಲದೆ ನಿಮ್ಮ ಜೊತೆ ಫ್ರೀಯಾಗಿ ಇಂಟ್ರಾಕ್ಟ್ ಮಾಡೋ ಮಕ್ಕಳು ಪಾಸಿಟಿವ್ ಆಗದೆ ಇರೋದು ಚಾನ್ಸ್ ಕಡಿಮೆ. ಕೆಲವು ಸತಿ ಟೆಸ್ಟ್ ಮಾಡಿಬಿಟ್ಟು ನೆಗೆಟಿವ್ ಇದೆ ಅಂತ ಬರುತ್ತೆ, ಬಟ್ ಆ ವಿಂಡೋ ಪೀರಿಯಡ್ ಅಂತಂದಿರುತ್ತೆ. ಅಂದ್ರೆ ವೈರಸ್ ನಮ್ಮ ಬಾಡಿಗೆ ಎಂಟರ್ ಆಗಿ ಅದು ಮಲ್ಟಿಪ್ಲೈ ಆಗೋ ಟೈಮಲ್ಲಿ ಸಿಂಪ್ಟಮ್ಸ್ ಬರೋ ಮುಂಚೆನೆ ಕೆಲವು ಸತಿ ಟೆಸ್ಟ್ ಮಾಡಿಬಿಟ್ರೆ, ಅರ್ಲಿ ಡಿಟೆಕ್ಷನ್ ಮಾಡಕ್ಕೆ ಹೋದ್ರೆ ನೆಗೆಟಿವ್ ಬರುತ್ತೆ. ಮೇ ಬಿ ಒಂದು 4-5 ದಿನ ಆದ್ಮೇಲೆ ಪಾಸಿಟಿವ್ ಬರ್ತಾರೆ ಮಕ್ಕಳು. ಸೊ ಆ ಥರ ಮಿಸ್ಟೇಕ್ ಮಾಡಬಾರ್ದು. ತುಂಬಾ ಜನ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್ ಐ ವಾಂಟ್ ಟು ಹೈಲೈಟ್. ಅದು ಇನ್ನೂ ಸ್ಪ್ರೆಡ್ ಮಾಡಿಬಿಡ್ತಾರೆ. ಸೊ ಊರಿಂದ ಹಳ್ಳಿಗೆ ಹೋಗ್ತಾ, ಸಿಟಿ ಕಡೆಯಿಂದ ಹಳ್ಳಿಗೆ ಸ್ಪ್ರೆಡ್ ಆಗ್ತಾ ಇರೋದು ಒನ್ ರೀಸನ್ ಕುಡ್ ಬಿ ಈ ಥರ. ಬೇಗ ಎಲ್ಲರೂ ಮಿಕ್ಕಿದವ್ರನ್ನ ಸೇಫ್ ಆಗಿ ಇಟ್ಕೊಳ್ಳೋ ಅಂತ ಅವ್ರು ಊರಿಗೆ ಕಳಿಸ್ಬಿಡ್ತಾರೆ. ದೇ ಗೋ ಸ್ಪ್ರೆಡ್ ದ ಇಲ್ನೆಸ್ ದೇರ್. ಕರೆಕ್ಟ್. ಅಂಡ್ ಅಂದ್ರೆ ದಿಸ್ ಇಸ್ ನಾಟ್ ಲೈಕ್
ಅಡಲ್ಟ್ಸ್ ಮಾತ್ರ ಹೆಚ್ಚು ಜಾಸ್ತಿ ಸ್ಪ್ರೆಡ್ ಮಾಡ್ಬಿಡ್ತಾರೆ, ಮಕ್ಕಳಲ್ವಾ ಮಕ್ಕಳು ಎಲ್ಲಿಂದ ಮಾಡ್ತಾರೆ ಬಿಡು ಅನ್ನುವಂಥದ್ದಿಲ್ಲ. ಸೊ ಮಕ್ಕಳು ಕೂಡ ಅದೇ ರೀತಿಯಾಗಿ ಸ್ಪ್ರೆಡ್ ಮಕ್ಕಳು ಅದಕ್ಕೆ ಸೂಪರ್ ಸ್ಪ್ರೆಡರ್ಸ್ ಅನ್ನೋದವ್ರು, ಬಿಕಾಸ್ ಇಂಟ್ರಾಕ್ಷನ್ ಜಾಸ್ತಿ ಇರುತ್ತೆ. ಈಗ ನಾವು ಕೂಡ, ಈಗ ನಮ್ಮ ಅಪ್ಪ ಅಮ್ಮ ಆದ್ರೆ ವಿ ಡೋಂಟ್ ಎವ್ರಿ ಡೇ ಹೋಗಿ ಹಗ್ ಮಾಡೋದು, ಕಿಸ್ ಮಾಡೋದು, ಅವ್ರ ಜೊತೆ ಪಕ್ಕ ಕೂತ್ಕೊಂಡು ಆಟ ಆಡೋದೆಲ್ಲ ಕಮ್ಮಿ. ವಿ ಮೇಂಟೈನ್ ಅವರ್ ಡಿಸ್ಟೆನ್ಸ್. ಪ್ಲಸ್ ಕೋವಿಡ್ ಇದೆ ಅಂತ ನಮ್ಗೆ ಗೊತ್ತು. ಸೊ ಸೀನಿಯರ್ ಸಿಟಿಸನ್ ಸ್ವಲ್ಪ ದೂರ ಮೇಂಟೈನ್ ಮಾಡಕ್ ನಾವು ನೋಡ್ತೀವಿ. ಮಕ್ಳು ಆತರ ಅಲ್ಲ, ಐ ಹ್ಯಾವ್ ಅ ಚೈಲ್ಡ್ ಎಟ್ ಹೋಮ್, ಓಡಾಡ್ತಾ ಇರ್ತಾಳೆ, ನಮ್ಮ ಅಜ್ಜಿ ತಾತ ಎಲ್ಲರ ಜೊತೆನೂ ಈಕ್ವಲ್ ಇಂಟ್ರಾಕ್ಷನ್ ಅಲ್ಲಿ ಇದ್ದಾಳೆ. ಸೊ ಆಬ್ವಿಯಸ್ಲಿ ದೇ ಆರ್ ಕಾಲ್ ಎ ಸೂಪರ್ ಸ್ಪ್ರೆಡರ್ಸ್ ಅದಕ್ಕೆ. ಅಂಡ್ ದೇ ಆರ್ ಸೈಲೆಂಟ್ ಸ್ಪ್ರೆಡರ್ಸ್, ಯಾಕೆಂದ್ರೆ ಸಿಂಪ್ಟಮ್ಯಾಟಿಕ್ ಇರೋ ಚಾನ್ಸ್ ಜಾಸ್ತಿ ಮಕ್ಕಳಲ್ಲಿ. ಸೊ ಕಾಯಿಲೆ ಅನ್ಸಲ್ಲ. ಅಂಡ್ ಪ್ಯಾರೆಂಟ್ಸ್ ಕೂಡ ಎಷ್ಟೊಂದು ಸತಿ ಪಾಸಿಟಿವ್ ಬಂದಾದ್ಮೇಲೆ ಇಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ಮೇಲೆ ಐಸೋಲೇಟ್ ಮಾಡ್ಕೊಳ್ಳೋದು. ಎಷ್ಟೊಂದು ಸತಿ ವೈರಸ್ ವಿಲ್ ಸ್ಟಾರ್ಟ್ ಸ್ಪ್ರೆಡಿಂಗ್. ದ ವೈರಸ್ ನಮ್ಮ ಮೂಗಿಂದ ಬಾಯಿಂದ ಬರಕ್ ಸ್ಟಾರ್ಟ್ ಆಗೋದು ಈವನ್ 2 to 3 days ಬಿಫೋರ್ ದ ಸಿಂಪ್ಟಮ್ಸ್ ಬರೋ ಮುಂಚೆ, ಜ್ವರ ಬರೋ ಮುಂಚೆನೆ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಪ್ಲಸ್ ಕೋವಿಡ್ ಟೆಸ್ಟ್ ಕೊಟ್ಬಿಟ್ಟು ಐಸೋಲೇಟ್ ಮಾಡ್ತೀರಾ, ಬಟ್ ಆ ಟೆಸ್ಟ್ ಕೂಡ ಮುಂಚೆನೂ ನಿಮ್ಗೆ ಒಂದು 2-3 days ಗ್ಯಾಪ್ ಇದೆಲ್ಲ, ಆ ಟೈಮಲ್ಲಿ ಯು ಆರ್ ಸ್ಪ್ರೆಡಿಂಗ್ ದ ವೈರಸ್. ಸೊ ದಟ್ಸ್ ಹೌ ಇಟ್ ಸ್ಪ್ರೆಡ್ಸ್. ನಿಜ. ಇಟ್ಸ್ ನಾಟ್ ಲೈಕ್ ಇವತ್ತು ನನಗೆ ಕೋವಿಡ್ ರಿಪೋರ್ಟ್ ಬಂತು ಪಾಸಿಟಿವ್ ನೆಗೆಟಿವ್ ಆಗಿದೆ ಅನ್ನುವಂಥದ್ದಲ್ಲ, ಅದ್ರ ಹಿಂದಿಂದನೇ ನಾವು ಆಲ್ರೆಡಿ ಪಾಸಿಟಿವ್ ಆಗಿದ್ರೆ ಅದನ್ನ ಸ್ಪ್ರೆಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀವಿ ಅನ್ನೋದು. ಸೊ ಎಲ್ಲರೂ ಅನ್ಕೊಂಡು ಇವತ್ತು ಪಾಸಿಟಿವ್ ಬಂತು, ಸೊ ನಾನು ಇವತ್ತಿಂದ ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಐಸೋಲೇಟ್ ಮಾಡ್ಕೊಂತಾರೆ. ಬಟ್ ಇವತ್ತಿಂದ ಸ್ಪ್ರೆಡ್ ಮಾಡೋದಂತ ಅನ್ಕೊಂಡ್ಬಿಡ್ತಾರೆ. ದಟ್ ಇಸ್ ರಾಂಗ್. ಮೇ ಬಿ ಯು ಆರ್ ಸ್ಪ್ರೆಡಿಂಗ್ ದ ಇಲ್ನೆಸ್ ಫ್ರಮ್ 4 to 5 days. ಸೊ ನನಗೆ ಕೋವಿಡ್ ಬಂದಾಗ ಐ ವಾಸ್ ಟೋಟಲಿ ಸಿಂಪ್ಟಮ್ಯಾಟಿಕ್. ಸೊ ನನ್ನ ಫ್ರೆಂಡ್ ಒಬ್ರು ಡಾಕ್ಟರ್ ಲಾಸ್ಟ್ ವೇವ್ ಅಲ್ಲಿ ಐ ಬಿಕೇಮ್ ಪಾಸಿಟಿವ್. ಅವರು ಪಾಸಿಟಿವ್ ಬಂದಿದ್ದಕ್ಕೆ ನಾನು ಸುಮ್ಮನೆ ಹೋಗಿ ಟೆಸ್ಟ್ ಮಾಡಿಸ್ಕೊಂಡೆ. ನೋ ಇಲ್ನೆಸ್ ಸಿಂಪ್ಟಮ್ಸ್ ಇರಲಿಲ್ಲ, ಬಟ್ ಐ ವಾಸ್ ಪಾಸಿಟಿವ್. ಅಂಡ್ ಫಾರ್ ನೆಕ್ಸ್ಟ್ 2 weeks ಐ ವಾಸ್ ಟೋಟಲಿ ಫೈನ್. ಸೊ ಇನ್ ಕೇಸ್ ನಾನು ಟೆಸ್ಟ್ ಮಾಡಿಲ್ಲ ಅಂದ್ರೆ ಐ ವುಡ್ ಹವ್ ಕಂಟಿನ್ಯೂಡ್ ಸೀಯಿಂಗ್ ದ ಪೇಷಂಟ್. ಬಟ್ ಮಾಸ್ಕ್ ಹಾಕ್ತಾ ಇದ್ದೀನಿ, ಮಿಕ್ಕಿದೆಲ್ಲ ಪ್ರಿಕಾಷನ್ಸ್ ತಗೊಂತಾ ಇರೋದಕ್ಕೆ. ಸೊ ಚಾನ್ಸ್ ಆಫ್ ಸ್ಪ್ರೆಡಿಂಗ್ ಟು ಅನದರ್ ಪೇಷಂಟ್ ಇಸ್ ವೆರಿ 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 ಮಿನಿಮಲ್. ಓಕೆ ಓಕೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಡಾಕ್ಟ್ರೆ? ಸೊ ನಿಮಗೆ ಪಾಸಿಟಿವ್ ಆದಾಗ? ಆಕ್ಚುಲಿ ನಾನು ಫಸ್ಟ್ ವೇವ್ ಅಲ್ಲಿ ಪಾಸಿಟಿವ್ ಇದೆ. ಸೊ ಸಿನ್ಸ್ ಹಾಸ್ಪಿಟಲಲ್ಲಿ ನಾವೆಲ್ಲ ಪ್ರಿಕಾಷನ್ ತಗೊಂತೀವಿ, ಗೌನ್ ಹಾಕೋದು, PP ಹಾಕೋದು, N95 ಮಾಸ್ಕ್ ಹಾಕ್ತಿವಿ, ಕ್ಯಾಪ್ ಎಲ್ಲ ಹಾಕಿರ್ತೀವಿ. ಮನೆಗೆ ಬಂದ್ರೆ ಎಷ್ಟೇ ನಾವು ಪ್ರಿಕಾಷನ್, ಮಕ್ಕಳ ಜೊತೆ ಇಂಟ್ರಾಕ್ಷನ್ ಜಾಸ್ತಿ ಎಷ್ಟಂತ ನಾವು ಎಷ್ಟು ತಿಂಗಳಂತ ಇಟ್ಕೊಳ್ಳಕ, ಐ ಮೀನ್ ಯು ಕ್ಯಾನ್ ಕೀಪ್ ಯುವರ್ ಚೈಲ್ಡ್ ಅವೇ. ಸೊ ಶಿ ವಾಸ್ ಅ ಕ್ಲೋಸ್ ಇಂಟ್ರಾಕ್ಷನ್ ವಿತ್ ಮೀ, ಮೈ ಡಾಟರ್. ಸೊ ಅವಳು ನಮ್ಮ ಅಪ್ಪ ಅಮ್ಮನ ಜೊತೆ ಇಂಟ್ರಾಕ್ಷನ್ ಜಾಸ್ತಿ ಇತ್ತು. ಸೊ ಐ ವಾಸ್ ಲಿಟಲ್ ವರಿ. ನಾನು ಪಾಸಿಟಿವ್ ಆದಾಗ ಸೇಮ್ ನಿಮ್ಮ ಹತ್ರ ಹೇಳ್ದಂಗೆ ನಾನು ಪಾಸಿಟಿವ್ ಆಗೋ ಮುಂಚೆನೆ ಸ್ಪ್ರೆಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಲಕ್ಕಿಲಿ ಶಿ ಡಿಡ್ಂಟ್ ಬಿಕಮ್ ಪಾಸಿಟಿವ್. ಅವ್ರ ಕೆಲವು ಸತಿ ಪಿಕಪ್ ಆಗಲ್ಲ, ಯಾಕೆಂದ್ರೆ RT-PCR ಪಿಕಪ್ ರೇಟ್ ನಿಮ್ಗೆ ಗೊತ್ತಲ್ಲ, ಪಾಸಿಟಿವ್ ಆಗೋ ರೇಟೇ ಬರೀ 70% ಇರುತ್ತೆ. ಮಿಕ್ಕಿದ 30% ಎಲ್ ಬಿ ಫಾಲ್ಸ್ಲಿ ನೆಗೆಟಿವ್, ಅಂದ್ರೆ ಕಾಯಿಲೆ ಇದ್ರೂ ಕೂಡ ಇಲ್ಲ ವೈರಸ್ ಇದ್ರೂ ಕೂಡ ನೆಗೆಟಿವ್ ಬರುತ್ತೆ. ಸೊ ಅವಳು ಅದ್ರಲ್ಲಿ ಬಂತ ಗೊತ್ತಿಲ್ಲ. ಸೊ ಐ ಐಸೋಲೇಟೆಡ್ ಮೈ ಸೆಲ್ಫ್. ನಾನು ಮತ್ತೆ ನನ್ನ ಡಾಟರ್ ನಾವಿಬ್ರು ಐಸೋಲೇಟ್ ಮಾಡ್ಕೊಂಡ್ವಿ, ಬಿಕಾಸ್ ವಿ ಆರ್ ಕ್ಲೋಸ್, ದಿಸ್ ಒನ್ ಕ್ಲೋಸ್ ಕಾಂಟ್ಯಾಕ್ಟ್ ಇದ್ವಿ. ಪ್ಯಾರೆಂಟ್ಸ್ ನ ಸೆಪರೇಟ್ ಆಗಿ ಇಟ್ಕೊಂಡ್ವಿ. ಸೊ ಲಕ್ಕಿಲಿ ಮನೇಲಿ ಯಾರಿಗೂ ಸ್ಪ್ರೆಡ್ ಆಗಿಲ್ಲ, ನಾನು ಮಗಳು ಅಷ್ಟೇ ಇನ್ನ ಐಸೋಲೇಟ್ ಮಾಡ್ಕೊಂಡಿದ್ದು. ಶಾಲಿನಿ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಶಾಲಿನಿ ಅವರೇ. ಹಲೋ ಹಲೋ ಶಾಲಿನಿ ಅವರೇ. ನಮಸ್ತೆ ಅಮ್ಮ. ನಮಸ್ತೆ, ಹೇಳಿ. ಡಾಕ್ಟರ್ ಬಗ್ಗೆ ಎಲ್ಲ ಟಿವಿಯಲ್ಲಿ ತೋರಿಸ್ತಿರಲ್ಲ, ಅದು ಒಂದು ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಥ್ಯಾಂಕ್ ಯು ಮಾ. ಹೇಳಿ ಮಾ. ಹಲೋ. ಹಾ ಹೇಳಿ, ಕೇಳಿಸ್ತದೆ, ಹೇಳಿ, ಮಾತಾಡಿ. ಅದೇ ನನ್ನ ಮಗಳಿಗೆ 10.5 ವರ್ಷ. 10.5. ಓಕೆ. 10.5 ವರ್ಷ. ಅದೇ ಟೆನ್ಷನ್ ಆಗ್ತಾ ಇದೆ. ಈಗ ಎಲ್ಲ ತೋರಿಸ್ತಾರಲ್ವಾ ಟಿವಿಯಲ್ಲಿ, ಮತ್ತೆ ಯಾಕೆ ಏನ್ ಟೆನ್ಷನ್ ಆಗ್ತಾ ಇದೆ ನಿಮಗೆ? ಅದೇ ಈಗ ಕೋವಿಡ್ ಎಲ್ಲ ಈ ತರ ಆಗ್ತಾ ಇದೆ ಅಲ್ವಾ. ಮೊದಲು ಟೆನ್ಷನ್ ಬಿಡಿ ಶಾಲಿನಿ ಅವರೇ, ನಮ್ಮ ಕಾರ್ಯಕ್ರಮದ ಉದ್ದೇಶನೇ ಇದು. ಮೊದಲು ಟೆನ್ಷನ್ ಮಾಡ್ಕೊಳ್ಳೋದನ್ನ ಬಿಡಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಕೊರೋನಾ ವೈರಸ್ ಅನ್ನೋದು ಒಂದಲ್ಲ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಮೆಲ್ರಿಗೂ ಕೂಡ ಬಂದು ಹೋಗುತ್ತೆ. ಸೊ ಹಂಗಾಗಿ ನಾವು ಅದನ್ನ ಟೆನ್ಷನ್, ಅದರಿಂದ ಹೆದರ್ಕೊಂಡು ಓಡಿದ್ರೆ ಯಾವುದಕ್ಕೂ ಪ್ರಯೋಜನ ಇಲ್ಲ. ಒಂದೇ ಬರುತ್ತೆ ಅಂತ ಹೇಳಿ ಗೊತ್ತಾದ್ಮೇಲೆ ಅದಕ್ಕೆ ಪ್ರಿಕಾಷನ್ಸ್ ಅನ್ನ ತಗೊಳ್ಳೇಬೇಕು. ಸೊ ಟೆನ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಶಾಲಿನಿ ಅವರೇ. ಹೌದೌದು. ಹೇಳಿ, ಏನ್ ಪ್ರಶ್ನೆ ಇದೆ ಹೇಳಿ. ಏನ್ ತೊಂದ್ರೆ ಇಲ್ಲ ಅಲ್ವಾ? ಏನು ಮಕ್ಕಳಿಗೆಲ್ಲ ಓಕೆ, ನಿಮ್ಮ ಪ್ರಶ್ನೆ ಅರ್ಥ ಆಯ್ತು, ನಾ ಕೇಳ್ತೀನಿ. ಅಂದ್ರೆ ಈಗ 10.5 ವರ್ಷ ಮಗಳಿಗೆ ಸೊ ಬಂದ್ಬಿಡುತ್ತೇನೋ ಮಕ್ಕಳಿಗೆ ಅನ್ನುವಂತ ಒಂದು ಟೆನ್ಷನ್ ಪೇರೆಂಟ್ಸಿಗೆ. ಸೊ ಇದಕ್ಕೆ ಈ ತರದ ಒಂದು ಭಯಕ್ಕೆ ಏನ್ ಹೇಳ್ತೀರಿ? ಈ ತರದ ಒಂದು ಟೆನ್ಷನ್ ಎಲ್ಲಾ ಪೇರೆಂಟ್ಸ್ ಇನ್ಕ್ಲೂಡಿಂಗ್ ಮೀ, ನಾನು ಒಂದು ಪೇರೆಂಟ್ ಅಂಡ್ ಐ ಆಮ್ ಹೈ ರಿಸ್ಕ್ ಕಾಂಟ್ಯಾಕ್ಟ್. ಯಾಕಂದ್ರೆ ಎಲ್ಲಾ ದಿನ ಕೋವಿಡ್ ವಾರ್ಡ್ ಹೋಗ್ತಿಲ್ಲ, ಕೋವಿಡ್ ಪಾಸಿಟಿವ್ ಮಕ್ಕಳನ್ನ ನೋಡ್ತೀವಿ. ಸೊ ನಾವು ಟೆನ್ಷನ್ ಮಾಡ್ಕೊಂಡಿದ್ಬಿಟ್ಟು ನಮ್ಮ ಮಕ್ಕಳ ಜೊತೆ ನನ್ ಮಗುಗ್ ಬರ್ಬೋದು ಅಂತ ನಾವು ಆತರ ಮಾಡ್ತಾ ಇಲ್ಲ. ಸೊ ಎವ್ರಿಬಡಿ ಇಸ್, ಬಟ್ ಪ್ರಿಕಾಷನ್ ತಗೊಳ್ಳಿ. ಸೊ ಮಕ್ಕಳಿದ್ದಾರೆ ಮನೆಯಲ್ಲಿ, ಆಬ್ವಿಯಸ್ಲಿ ಗೊತ್ತಿರದಂಗೆ ಮಕ್ಕಳಿಗೆ ಇನ್ನೂ ವ್ಯಾಕ್ಸಿನೇಷನ್ ಬಂದಿಲ್ಲ. ಸೊ ಮೋಸ್ಟ್ಲಿ ಈ ಇಯರ್ ಎಂಡ್ ಒಳಗಡೆ ಬರೋಕ್ಕೆ ಚಾನ್ಸ್ ಇದೆ, ಯಾಕಂದ್ರೆ ಸ್ಟಡೀಸ್ ಎಲ್ಲ ಟ್ರಯಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನಾನು ಯೂಶಲಿ ಪ್ಯಾರೆಂಟ್ಸ್ಗೆ ಏನು ಹೇಳೋದಂದ್ರೆ, ನೀವು ನಿಮ್ಮ ಪ್ರಿಕಾಷನ್ಸ್ ಏನೇನು ತಗೋಬೇಕು
ಈಗ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತೀವಲ್ಲ, SMS, ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಹ್ಯಾಂಡ್ ವಾಶ್ ಮಾಡಿ, ಮಾಸ್ಕ್ ಹಾಕೊಳ್ಳಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಿ, ನಿಮ್ ಬರದೇ ನೋಡ್ಕೊಂಡ್ರೆ ಮಕ್ಕಳನ್ನ ಆಚೆ ಬಿಡದೇ ಇದ್ರೆ ಮಕ್ಕಳು ಬರೋ ಚಾನ್ಸ್ ತುಂಬಾ 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 ವಿರಳ. ಸೊ ಒಳ್ಳಿ ದಟ್ ಇಸ್, ಈಗ ವ್ಯಾಕ್ಸಿನ್ ಬರೋ ತನಕ ನಮ್ಗೆ ಅಷ್ಟೇ ಪ್ರೊಟೆಕ್ಟ್ ಮಾಡಕ್ ಆಗೋದು ನಮ್ಮ ಮಕ್ಕಳನ್ನ. ಸೊ ನಾವು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ನ ಎಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವೋ ಅಷ್ಟು ನಮ್ಮ ಮನೆಗೆ ನಾವು ಆ ವೈರಸ್ನ ತಗೊಂಡ್ ಬರಲ್ಲ. ಎಲ್ಲ ನೀವು ಹೇಳ್ದಂಗೆ ಎಲ್ಲ ಮನೆಗೂ ಎಲ್ಲ ಡೋರ್ಗೂ ಅದೊಂದ್ಸತಿ ನಾಕ್ ಮಾಡೇ ಮಾಡುತ್ತೆ. ಸೊ ನೀವು ಅದು ಓಪನ್ ಮಾಡಿ ಒಳಗಡೆ ಬಿಟ್ರೇನೆ ಅದು ಎಂಟರ್ ಆಗೋದು. ಓಪನ್ ಮಾಡದೇ ಇರೋದೇ ನೋಡಿ. ಸೊ ನಿಮ್ಮ ಮಕ್ಕಳು ಸೇಫ್ ಆಗಿರ್ತಾರೆ. ಆ್ಯಂಡ್ ಲಕ್ಕಿಲಿ ನಾನು ಅವ್ರಿಗೇನು ಹೇಳೋದಂದ್ರೆ, ಮಕ್ಕಳು ಆಲ್ಮೋಸ್ಟ್ 99% ಮೇಲೆ ಚೆನ್ನಾಗೇ ಇದ್ದಾರೆ. ಎಲ್ಲರೂ ಸಿಂಪ್ಟಮ್ಯಾಟಿಕ್ ಮೈಲ್ಡ್ ಇನ್ಫೆಕ್ಷನ್ ಬರ್ತಾ ಇರೋದು. ಸೊ ಫಾರ್ಚುನೇಟ್ಲಿ ಇಷ್ಟ ತನಕ ವೈರಸ್ ಆ ಲೆವೆಲ್ಗೆ ಮ್ಯೂಟೇಟ್ ಆಗಿಲ್ಲ. ಮಕ್ಕಳಲ್ಲಿ ಸಿವಿಯರ್ ಇನ್ಫೆಕ್ಷನ್ ICU ಅಡ್ಮಿಟ್ ಮಾಡೋ ಥರ, ಅಂದರೆ ಕಾಮನ್ ಆಗಿ ಜಾಸ್ತಿ ಹೈ ಪರ್ಸೆಂಟೇಜ್ ಮಕ್ಕಳಿಗೆ ಆ ಥರ ಬರೋ ಥರ ಇನ್ನೂ ಮ್ಯೂಟೇಟ್ ಆಗಿಲ್ಲ, ಲಕ್ಕಿಲಿ ಇನ್ನೂ ಆಗಿಲ್ಲ. ಸೊ ಅದು ಮಾಡದೇ ಇರೋದಕ್ಕೆ ಒನ್ ಥಿಂಗ್ ಏನಂದರೆ, ನಾವು ಆ ವೇವ್ ಎಷ್ಟು ಹೈಟ್ ಜಾಸ್ತಿ ಇದೋ, ಇಲ್ಲಾಂದ್ರೆ ಎಷ್ಟು ಜನಕ್ಕೆ ಜಾಸ್ತಿ ಎಫೆಕ್ಟ್ ಆಗುತ್ತೋ ಅಷ್ಟು ವೈರಸ್ಸು ನಮ್ಮ ಬಾಡಿಯಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಅಂದರೆ ಕೋಟಿಗಟ್ಟಲೆ ಜನ, ಲಕ್ಷಗಟ್ಟಲೆ ಜನ ಮಲ್ಟಿಪ್ಲೈ ಆಗುತ್ತೆ. ಎಷ್ಟು ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೋ ಅಷ್ಟೇ ಮ್ಯೂಟೇಷನ್ ಬರೋ ಚಾನ್ಸು ಜಾಸ್ತಿ. ಅದು ಒನ್ ಲಕ್ಕಿ ಮ್ಯೂಟೇಷನ್ ವಿಲ್ ಬಿ ಸಿವಿಯರ್ ಇನಫ್ ಫಾರ್ ದ ಚಿಲ್ಡ್ರನ್. ಸೊ ದಟ್ ಈಸ್ ಹೌ ಈ ವೇರಿಯಂಟ್, ಈಗ ಡಬಲ್ ಮ್ಯೂಟೆಂಟ್, ಟ್ರಿಪಲ್ ಮ್ಯೂಟೆಂಟ್ ಅಂತ ಹೇಳ್ತಾ ಇರೋದು, ಎಷ್ಟು ನಮ್ಮ ಬಾಡಿಯಲ್ಲಿ ಮಲ್ಟಿಪ್ಲಿಕೇಟ್ ಆಗುತ್ತೋ ಆ ಮಲ್ಟಿಪ್ಲಿಕೇಶನ್ ಅಲ್ಲಿ ಒಂದು ಎರರ್ ಬಂದ್ಬಿಡುತ್ತೆ, ಮಿಸ್ಟೇಕ್ ಆಗುತ್ತೆ. ದಟ್ ಮಿಸ್ಟೇಕ್ ಹಸ್ ಬಿಕಮ್ ಲಕ್ಕಿ ಫಾರ್ ದ ವೈರಸ್. ಸೊ ಅದು ಕೆಲವು ಬಾಡಿಯಲ್ಲಿ ಆ ಮಿಸ್ಟೇಕ್ ಇರೋದಕ್ಕೆ ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ, ಅಂದ್ರೆ ಅದರ ಸಿಂಪ್ಟಮ್ಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ನಮ್ಮನ್ನೇ ಎಷ್ಟು ಸೇಫ್ ಆಗಿ ಇಟ್ಕೊಂಡು ಈ ವೇವ್ನ ಜಾಸ್ತಿ ಆಗದೆ ಬಿಟ್ಟಿಲ್ಲ ಅಂದ್ರೆ ಸೊ ಆ ವೈರಸ್ಸು ನಮ್ಮ ಬಾಡಿಯಲ್ಲಿ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗಲ್ಲ. ಸೊ ಆಬ್ವಿಯಸ್ಲಿ ಮ್ಯೂಟೇಷನ್ ಬರೋ ಚಾನ್ಸ್ ತುಂಬಾ ಕಡಿಮೆ ಆಗುತ್ತೆ. ಸೊ ಈ ತರ ಡಬಲ್, ಟ್ರಿಪಲ್, ಬೇರೆ ಯಾವ ವೇರಿಯಂಟ್ಗಳು ಬರುತ್ತೋ ಅದೆಲ್ಲ ಕಮ್ಮಿ ನಾವು ರೆಸ್ಟ್ರಿಕ್ಟ್ ಮಾಡ್ಬೋದು. ಸೊ ಮಕ್ಕಳಿಗೆ ಅದು ಬರದೇ ಇರೋದಕ್ಕೂ, ಸಿವಿಯರ್ ವೈರಸ್ ಆಗಿ ಚೇಂಜ್ ಆಗದೆ ಇರೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ನೀವು ನಾನು ಹೇಳೋದಂದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಇಷ್ಟ ತನಕಿರೋ ಮಕ್ಕಳಿಗೆ ಇನ್ನೂ ಅಫಾರ್ಚುನೇಟ್ಲಿ ಆ ಥರ ವೈರಸ್ ಇನ್ನೂ ಬಂದಿಲ್ಲ. ಸೊ ಐ ಥಿಂಕ್ ಶಿ ಶುಡ್ ನಾಟ್ ಟೇಕ್ ಅಷ್ಟೊಂದು. ಅಂಡ್ ದೀಸ್ ಪೀರಿಯಡ್ ಇದೆಯಲ್ಲ ಮೇಡಮ್, ಮಕ್ಕಳಿಗೆ ಈಗ ನೀವು ಹೇಳಿದ ಹಾಗೆ ಮಕ್ಕಳನ್ನ ಆಲ್ಮೋಸ್ಟ್ ಮನೇಲೇ ಇಟ್ಕೊಂಡಿದೀವಿ, ಹೊರಗಡೆ ಕಾರಿಡಾರಲ್ಲಿ ಆಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಈಗ, ಆ ಥರದೊಂದು ಪರಿಸ್ಥಿತಿ. ಇದು ಮುಂದೆ ಹೋಗಿ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅಂತೇಳಿ, ಸೊ ಈ ಥರದ ಬಗ್ಗೆನೂ ಕೂಡ ಬಹುಶಃ ನಿಮ್ಮ ಹತ್ರ ಪ್ರಶ್ನೆಗಳು ಬರುತ್ತೆ ಅನ್ಸುತ್ತೆ. ವೆರಿ ಗುಡ್ ಕ್ವೆಶ್ಚನ್. ಯಾಕೆಂದ್ರೆ ನಾವು ಮಕ್ಕಳದು ಈ ತರ ಫಿಸಿಕಲ್ ಇದೆಲ್ಲ ನೋಡ್ಕೊಂತಾ ಇದೀವಿ. ಕಾಯಿಲೆ ಬರ್ದೇ ಇರೋದಕ್ಕೂ, ಕಾಯಿಲೆ ಬಂದ್ರೆ ಏನ್ ಮಾಡೋದು, ಏನ್ ಮೆಡಿಸಿನ್ ಕೊಡೋದೆಲ್ಲ ಕೇಳ್ತಾ ಇದಾರೆ, ಊಟ ಏನ್ ಕೊಡೋದೆಲ್ಲ ಕೇಳ್ತಾ ಇದಾರೆ. ಬಟ್ ಮಕ್ಕಳು ಇದರ ಸಮಥಿಂಗ್ ಕಾಲ್ಡ್ ಸೈಕೋ ಸೋಷಿಯಲ್ ಸ್ಟ್ರೆಸ್. ಹ್ಯೂಮನ್ಸ್ ಆರ್ ನಥಿಂಗ್ ಬಟ್ ಸೋಷಿಯಲ್ ಬೀಯಿಂಗ್ಸ್. ನಾವು ಮಾತಾಡಬೇಕು. ನನಗೂ ಕೂಡ ಒಂದೆರಡು ದಿನ ಮನೇಲಿ ಕೂತ್ಕೊಂಡ್ಬಿಟ್ರೆ ಒಂಥರ ಸಫಕೇಶನ್ ಆದಂಗೆ ಆಗುತ್ತೆ. ಎಲ್ಲ ದಿನ ಐ ಮೀಟ್ ಸೋ ಮೆನಿ ಪೇಷಂಟ್ಸ್. ಸೊ ಆ ಒಂದು ಇಂಟ್ರಾಕ್ಷನ್ ಕಮ್ಮಿ ಆದ್ರೆ ಒಂಥರ ಸಫಕೇಶನ್. ಮಕ್ಕಳಿಗೂ ಅದೇ ತರ ಅವ್ರ ಜೊತೆ, ಅವ್ರ ಏಜ್ ಮಕ್ಕಳ ಜೊತೆ ಆಟ ಆಡ್ಬೇಕು, ಸ್ಕೂಲ್ಗೆ ಹೋಗೋದು ಒಂಥರ ರಿಲೀಫ್ ತರಾನೇ. ಸೊ ಅದೆಲ್ಲ ನಡೀತಾ ಇಲ್ಲ ಅಂದ್ರೆ ಸೈಕೋ ಸೋಷಿಯಲ್ ಸ್ಟ್ರೆಸ್ ಅಂತ ಆಗತ್ತೆ. ಪ್ಲಸ್ ಚಿಕ್ಕ ಮಕ್ಕಳಲ್ಲಿ ಏನಂದ್ರೆ, ಈಗ ಕೊರೋನಾ ಏನಂತ ಗೊತ್ತಾಗಿರಲ್ಲ. ಈಗ ಲೆಸ್ ದೆನ್ 5 years ನನ್ನ ಮಗಳು ಅದು ಒಂದು ಭೂತ ತರ ಅನ್ಕೊಂಡಿರಲ್ಲ. ಏನೋ ಕೆಟ್ಟದಾಗಿ ಆಚೆ ಇದೆ, ಆಚೆ ಹೋದ್ರೆ ಅದು ನನ್ನನ್ನು ಹಿಡ್ಕೊಂಡ್ಬಿಡುತ್ತೆ, ನನ್ಗೇನೋ ಡ್ಯಾಮೇಜ್ ಆಗುತ್ತೆ, ಇಲ್ಲ ನನ್ಗೇನೋ ಸಿವಿಯರ್ ಆಗಿ ಲೈಫ್ ತೊಂದರೆ ಆಗೋ ತರ ಏನೋ ಆಗುತ್ತೆ ಅಷ್ಟೇ ಗೊತ್ತಿದೆ. ಬಟ್ ಅವ್ರ ಮನಸ್ಸು ಒಂಥರ ಸಬ್ ಕಾನ್ಶಿಯಸ್ ಮೈಂಡ್ ಅಂತೀವಲ್ಲ, ನಮ್ ಟಿವಿ ಯಾವಾಗ್ಲೂ 24 hours ರನ್ನಿಂಗ್, ನ್ಯೂಸ್ ಅಲ್ಲಿ ಆ ಫಂಗಸ್ ಈ ಫಂಗಸ್, ಇಷ್ಟು ಡೆತ್ ಆಗಿದೆ, ಅಷ್ಟು ಜನ ಹಾಸ್ಪಿಟ್ಲ್, ಇದೆಲ್ಲ ಅವ್ರ ಮುಂದೆ ಕುತ್ಕೊಂಡು ಆಟ ಆಡ್ತಾ ಇರ್ಬೋದು. ಬಟ್ ಅವ್ರ ಮನಸ್ಸಿಗೆ ಇದೆಲ್ಲ ಒಂಥರ ಸಬ್ ಕಾನ್ಶಿಯಸ್ಲಿ ಅಬ್ಸಾರ್ಬ್ ಆಗ್ಬಿಡುತ್ತೆ. ಏನೋ ಸಮಥಿಂಗ್ ಔಟ್ಸೈಡ್ ನಡೀತಾ ಇದೆ ಅಂದ್ರೆ ಇಟ್ ಇಸ್ ವೆರಿ ಡೇಂಜರಸ್, ನನಗೂ ಏನೋ ಆಗ್ಬೋದು, ಇಲ್ಲ ನಮ್ಮ ಅಪ್ಪ ಅಮ್ಮನಿಗೆ ಎಫೆಕ್ಟ್ ಆಗ್ಬೋದು. ಸೊ ಇದರಿಂದ ಸೈಕೋಸೋಷಿಯಲ್ ಸ್ಟ್ರೆಸ್ ಆಗ್ಬಿಟ್ಟು ತುಂಬಾ ಮಕ್ಕಳು, ಪೇರೆಂಟ್ಸ್ ಹೇಳ್ತಾರೆ ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ, ನೈಟ್ ಮೇರ್ಸ್ ಬರ್ತಾ ಇದೆ. ಐ ರಿಮೆಂಬರ್ 1-2 ಕೇಸ್ ಇತ್ತು. ಲಾಕ್ಡೌನ್ ಸ್ಟಾರ್ಟ್ ಆದ್ಮೇಲೆ ಫೋನ್ ಮಾಡಿದ್ರು ವಿಡಿಯೋ ಕನ್ಸಲ್ಟೇಷನ್ಗೆ. ಸೊ ಮಗು ಕಂಟಿನ್ಯೂಸ್ 5 ಮಿನಿಟ್ಗೆ ನೀರು ಕುಡಿತಾ ಇದೆ ಮೇಡಮ್. ಎವ್ರಿ 5 minutes ನೀರು ಕುಡಿ. ಸೊ ನಾನೆಲ್ಲ ಡಿಸ್ಟ್ರಾಕ್ಟ್ ಮಾಡಿ ನೋಡಿ, ಮೇ ಬಿ ಸ್ಟ್ರೆಸ್ ಆ ಥರ ಇರ್ಬೋದು. ಸೊ ಡಿಸ್ಟ್ರಾಕ್ಟ್ ಮಾಡಿದ್ರು ಕೂಡ 5 minutes ಹೋಗ್ತಾ ಇದೆ. ದೆನ್ ವಿ ಡಿಡ್ ದ ವರ್ಕಪ್, ಏನೂ ಇರಲಿಲ್ಲ, ಎಲ್ಲ ನಾರ್ಮಲ್, ಶುಗರ್ ಕಾಯಿಲೆ ಎಲ್ಲ ಚೆಕ್ ಮಾಡಿದ್ವಿ, ಎವ್ರಿಥಿಂಗ್ ವಾಸ್ ನಾರ್ಮಲ್. ಫೈನಲಿ ವಿ ಕೇಮ್ ಟು ನೋ ಇಟ್ ಇಸ್ ಬಿಕಾಸ್ ಆಫ್ ಸಮ್ ಫಾರ್ಮ್ ಆಫ್ ಸೈಕೋಸೋಷಿಯಲ್ ಸ್ಟ್ರೆಸ್, ಮೋಸ್ಟ್ಲಿ ರಿಲೇಟೆಡ್ ಟು ಕೋವಿಡ್. ಯಾಕಂದ್ರೆ ಲಾಕ್ಡೌನ್ ಸ್ಟಾರ್ಟ್ ಆದ್ಮೇಲೆ ಮಗು ಸ್ಟಾರ್ಟ್ ಆಗಿದ್ದು. ಇದೇ ತರ ಇನ್ನೊಂದು ಕೇಸ್ ಇದೆ ಅಂದ್ರೆ, ಮಗು ಇಸ್ ಗೋಯಿಂಗ್ ಟು ಪಿ, ಇಲ್ಲ ಯೂರಿನ್ ಪಾಸ್ ಮಾಡೋಕೆ ಎಲ್ಲ ಹಾಫ್ ಅನ್ ಅವರ್ ಅಲ್ಲಿ 4-5 ಸತಿ ಹೋಗ್ತಾ ಇದೆ. ಯೂರಿನ್ ಇನ್ಫೆಕ್ಷನ್ ಇಲ್ಲ, ಅಲ್ಟ್ರಾಸೌಂಡ್ ಮಾಡಿದ್ವಿ, ಅದು ನಾರ್ಮಲ್ ಇದೆ. ಸೊ ದೀಸ್ ಆರ್ ಆಲ್ ಮ್ಯಾನಿಫೆಸ್ಟೇಷನ್ಸ್. ಇದೇ ತರ ಬರ್ಬೇಕಂತಿಲ್ಲ, ಬಟ್ ದರ್ ಆರ್ ಮೆನಿ ಮ್ಯಾನಿಫೆಸ್ಟೇಷನ್ಸ್. ಬಟ್ ಏನು ಕಾಯಿಲೆ ಇರಲ್ಲ, ಸ್ಟ್ರೆಸ್ ಇಂದ, ಆ ಟೆನ್ಷನ್ ಇಂದ ಅವ್ರಿಗೆ ಬರ್ತಾ ಇರುತ್ತೆ. ಮಾತಾಡ್ತಾ ಇದ್ವಿ ಮಕ್ಕಳ ತಜ್ಞರಾಗಿರುವಂತಹ ಡಾಕ್ಟರ್ ಮೇರಿಯೇಟ್ ಅವ್ರ ಜೊತೆಗೆ. ಕುಸುಮ ಅವ್ರ ಕರೆ ಮಾಡಿದರೆ ಮಾತಾಡೋಣ. ನಮಸ್ತೆ ಕುಸುಮ ಅವರೇ. ನಮಸ್ಕಾರ ಸರ್. ನಮಸ್ತೆ ಮಾ, ಹೇಳಿ. ಡಾಕ್ಟರ್ ಜೊತೆ ಮಾತಾಡ್ಬೇಕಾಗಿತ್ತು. ಮಾತಾಡಿ ಮಾ. ಹೇಳಿ ಮಾ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಅದೇ ಇದು ಕೋವಿಡ್ ಬಗ್ಗೆ ಮಾತಾಡ್ಬೇಕಾಗಿತ್ತು. ನಮ್ಮ ಮನೆಯಲ್ಲಿ 1 ವರ್ಷದ ಪಾಪು ಇದೆ.
ಆಮೇಲೆ 10 ವರ್ಷದ ಒಂದು ಮಗ ಇದ್ದಾನೆ. ಆಮೇಲೆ ಇದುವರೆಗೂ ನಮ್ಮ ಮನೇಲಿ ಯಾರಿಗೂ ಕೋವಿಡ್ ಏನೂ ಆಗಿಲ್ಲ, ಇದ್ದೀವಿ. ಈಗ ಮುಂದೆ ಇನ್ ಕೇಸ್ ಏನಾದ್ರೂ ಇದನ್ನಾದ್ರೆ ಮಕ್ಳಿಗೆ ಯಾವ್ದು ರೀತಿ ಟ್ರೀಟ್ ಮಾಡ್ಬೇಕು, ಆಮೇಲೆ ಮುಂಚೆನೆ ಮಕ್ಳಿಗೆ ಈಗ ಸ್ಟಿಮ್ ಕೊಡೋದಾಗ್ಲಿ ಈ ರೀತಿ, ಆಮೇಲೆ ಆಹಾರದಲ್ಲಿ ಯಾವ ರೀತಿ ಇದ್ ಮಾಡ್ಬೇಕು ಅವರಿಗೆ ಆಹಾರನ. ಓಕೆ, ಎಸ್ ಮೇಡಮ್. ಸೊ ಮಕ್ಕಳಿಗೆ ಅಡಲ್ಟ್ಸ್ಗೆ ಥರ ದೊಡ್ಡವ್ರ ಥರ ಇರೋ ಸೇಮ್ ಗೈಡ್ಲೈನ್ಸೇ ಇರುತ್ತೆ, ಸ್ಪೆಷಲ್ ಆಗಿ ಏನೂ ಇಲ್ಲ. SMS ಮಕ್ಕಳಿಗೂ ಕೂಡ ಬರೋದು. ಹ್ಯಾಂಡ್ ವಾಷಿಂಗ್ ಹೇಳ್ಕೊಡಿ. ಎಸ್ ಅಂದರೆ ಸ್ಯಾನಿಟೈಸೇಷನ್. ಸೊ ಹ್ಯಾಂಡ್ ವಾಶ್ ಮಾಡಿ 20 ಸೆಕೆಂಡ್ಸು. ಈಗ ಅಬೌಟ್ 2 ಇಯರ್ಸ್ ಅಲ್ಲಾದರೆ ಚೆನ್ನಾಗಿ ಹೇಳ್ಕೊಡ್ಬೋದು ಸ್ಯಾನಿಟೈಸ್ ಮಾಡೋದು, ಹ್ಯಾಂಡ್ ವಾಶ್ ಮಾಡೋದು. ಇದು ಎನಿವೇ ಕೊರೋನಾ ಅಂತೂ ಇವಾಗ ಮುಗಿಯೋದಲ್ಲ, ಇಟ್ ವಿಲ್ ಕಂಟಿನ್ಯೂ. ಸೊ ಇವಾಗಲಿಂದ ಕಳಿಸ್ತಾ ಹೋದರೆ ಈಗ ನನ್ನ ಮಗಳೇನೆ ಶಿ ವಿಲ್ ಡೂ ಪ್ರಾಪರ್ ಸರ್ಜಿಕಲ್ ಹ್ಯಾಂಡ್ ವಾಶ್. ಈಗ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ತಾರಲ್ಲ, ಸೊ ಅವಾಗ ಡಾಕ್ಟರ್ಸ್ ಮಾಡೋ ಥರ ಹ್ಯಾಂಡ್ ವಾಶ್ ಸ್ಟೆಪ್ಸ್ ಕಳ್ಸಿದ್ದೀನಿ. ಸೊ ಈಗಲೂ ಚೆನ್ನಾಗಿ ಮಾಡ್ತಾ ಇದ್ದಲ್ಲ. ಆ್ಯಕ್ಚುಲಿ ನನಗೆ ಕೆಲವು ಸತಿ ಮಿಸ್ಟೇಕ್ ಅದ, ಅವಳು ಹೇಳ್ಕೊಡ್ತಾಳೆ. ಸೊ ಚಿಕ್ಕ ಮಕ್ಕಳನ್ನ ನಾವು ಇವಾಗ್ಲಿಂದನೇ ಟ್ರೈನ್ ಮಾಡಿದ್ರೆ ಆ 20 ಸೆಕೆಂಡ್ಸ್ ಹೆಂಗೆ ಸೋಪು ವಾಟರ್ ಯೂಸ್ ಮಾಡಿ ಹ್ಯಾಂಡ್ ವಾಶ್ ಮಾಡಬೇಕು ಅವ್ರು ಕಲ್ತು ಬಿಡ್ತಾರೆ. ಅಂಡ್ ದೇ ವಿಲ್ ಕಂಟಿನ್ಯೂ ದಟ್, ಅಂಡ್ ಇಟ್ಸ್ ಅ ಗುಡ್ ಹ್ಯಾಬಿಟ್ ಕೂಡ. ಸೊ ಮಾಸ್ಕ್ ಚೆನ್ನಾಗಿ ಹಾಕೊಳ್ಳೋದಕ್ಕೆ ಅಬೌಟ್ 2 ಇಯರ್ಸ್ ಮಕ್ಕಳನ್ನ ಟ್ರೈನ್ ಮಾಡ್ಬೋದು. ಸೊ ಲೆಸ್ ದೆನ್ 2 ಇಯರ್ಸ್ ಮಕ್ಕಳಾದ ಯೂಶಲಿ ಮಾಸ್ಕ್ ಯೂಸ್ ಮಾಡಂಗಿಲ್ಲ. ಸೊ ಚೋಕಿಂಗ್ ಆಗೋದು ಆ ಥರ ರಿಸ್ಕ್ ಎಲ್ಲ ಜಾಸ್ತಿ ಇದೆ. ಪ್ಲಸ್ ಅವರಿಗೆ ಈಗ ನಾವು ಮಾಸ್ಕ್ ಹಾಕಿದರೆ ಆ ಫ್ರಂಟ್ ಪೋರ್ಷನ್ ಅಂತೂ ನಾವು ಮುಟ್ಟಂಗೆ ಇಲ್ಲ, ಯಾಕೆಂದ್ರೆ ಡ್ರಾಪ್ಲೆಟ್ ಕೊರೋನಾ ವೈರಸ್ ಎಲ್ಲ ಅದು ಪ್ರೊಟೆಕ್ಟ್ ಮಾಡುತ್ತೆ. ಸೊ ಅಲ್ಲಿ ಬಂದು ಕೂತಿರುತ್ತೆ. ಸೊ ಎಷ್ಟೊಂದು ಮಕ್ಕಳಿಗೆ ಅಲ್ಲಿ ಟಚ್ ಮಾಡ್ತಾ ಇರ್ತಾರೆ, ಕಣ್ ಟಚ್ ಮಾಡ್ತಾರೆ, ಅಲ್ಲೆಲ್ಲ ಫೇಸ್ ಟಚ್ ಮಾಡಿಬಿಡ್ತಾರೆ. ಸೊ ದಟ್ ಓನ್ಲಿ ಕ್ಯಾನ್ ಆಕ್ಚುಲಿ ಕಾಸ್ ಇನ್ಫೆಕ್ಷನ್ ಮೋರ್ ಮಕ್ಕಳಲ್ಲಿ. ಸೊ ಅದಕ್ಕೆ ಲೆಸ್ ದೆನ್ 2 ಇಯರ್ಸ್ ಅಂತೂ ನಾವು ಮಕ್ಕಳಿಗೆ ಮಾಸ್ಕ್ ಹಾಕೋದು ವಿ ಡೋಂಟ್ ಫೋರ್ಸ್ ದಮ್, ಕಂಪಲ್ಸರಿ ಇಲ್ಲ, ಹಾಕಬಾರ್ದು ಆಕ್ಚುಲಿ. ಅಬೌಟ್ 2 ಇಯರ್ಸ್ ಮಕ್ಕಳನ್ನ ನಾವು ಟ್ರೈನ್ ಮಾಡ್ತಾ ಬಂದ್ರೆ, ಅಂದ್ರೆ ಮಾಸ್ಕ್ ಕ್ಲೀನಾಗಿ ಹಾಕೊಳ್ಳೋದು, ನೋಸು ಫೇಸ್ ಎಲ್ಲ ಹಿಂಗೆ ಮೌತ್ ಎಲ್ಲ ಕವರ್ ಆಗಬೇಕು, ಮ್ಯಾಕ್ಸಿಮಮ್ ಮಾಸ್ಕ್ ಟಚ್ ಮಾಡದೇ ಇದ್ರೆ, ಸೊ ಆ ಥರ ಟ್ರೈನ್ ಮಾಡಿದರೆ ಹೋಗ್ತಾ ಹೋಗ್ತಾ ಕಲಿತಾರೆ. ಸೊ ಇವಾಗಂತೂ ಲಾಕ್ಡೌನ್ ಇದೆ. ಆ್ಯಕ್ಚುಲಿ ಐ ವಿಲ್ ಟೆಲ್ ಆಲ್ ಪ್ಯಾರೆಂಟ್ಸ್, ಇವಾಗಲಿಂದನೇ ಎಲ್ಲ ದಿನ ಒಂಥರ ಚಿಕ್ಕ ಟ್ರೈನಿಂಗ್ ಥರನೇ ಮಾಡಿಬಿಟ್ರೆ ಮಕ್ಕಳು ಮೇ ಬಿ ಅನ್ನೋದು 1 ಮಂತ್ 2 ಮಂತ್ ಕಲ್ತು ಬಿಡ್ತಾರೆ. ತುಂಬ ಚಿಕ್ಕ ಮಕ್ಕಳು ಈಗ 5 ಇಯರ್ 4 ಇಯರ್ ಎಲ್ಲ ಆ್ಯಕ್ಚುಲಿ ಚೆನ್ನಾಗೇ ಮಾಡ್ತಾರೆ. ಈಗ ನಾನು OPDಗೆ ಬರೋ ಮಕ್ಕಳೆಲ್ಲ ಪ್ಯಾರೆಂಟ್ಸ್ಗಿಂತ ಚೆನ್ನಾಗಿ ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಯಾಕಂದ್ರೆ ಪ್ಯಾರೆಂಟ್ಸ್ ಒಂದು ಮಾತು ನೋಟಿಸ್ ಮಾಡಿದ್ದೀನಿ, ನನ್ನ OPD ಬಂದು ಕೂತ್ಕೊಂತಾರೆ, ಮೇಡಮ್ ಮಗುಗೆ ಜ್ವರ ಇದೆ ಅಂತ ಹೇಳ್ಬೇಕಂತ ಸ್ಟಾರ್ಟ್ ಮಾಡೋಕ್ಕೆ ಫಸ್ಟ್ ಮಾಸ್ಕ್ ತೆಗಿತಾರೆ ಆ್ಯಂಡ್ ದೇ ಟಾಕ್ ಟು ಮೀ. ಸೊ ನಾನು ಯಾವಾಗಲೂ ಹೇಳೋದು OPD ಒಳಗಡೆ ಎಂಟರ್ ಆದರೆ ಇಲ್ಲಿ ಕೊರೋನಾ ಬರಲ್ಲ ಅಂತಲ್ಲ, ಬಟ್ ಮಗು ಅದ್ರ ಸೈಡ್ ಪಾಪ ಅದೆಲ್ಲ ಹಾಕೊಂಡು ಕ್ಲೀನಾಗಿ ಕುತ್ಕೊಂಡಿರುತ್ತೆ. ನಾನೇನಾದರೂ ಎಕ್ಸಾಮಿನ್ ಮಾಡ್ಬೇಕು, ನಾನು ಹೇಳ್ಬಿಟ್ಟು ತೆಗಿಸ್ಬೇಕು. ಸೊ ಆಕ್ಚುಲಿ ಹಂಗೆ ನೋಡಿದ್ರೆ ಮಕ್ಕಳು ದೇ ಆರ್ ಗುಡ್, ದೇ ಫಾಲೋ ದಿಸ್ ಪ್ರೋಟೋಕಾಲ್, ಚೆನ್ನಾಗಿ ಫಾಲೋ ಮಾಡ್ತಾರೆ. ಮತ್ತೆ 3ನೇದು ಸೋಷಿಯಲ್ ಡಿಸ್ಟೆನ್ಸಿಂಗ್. ಸೊ ತುಂಬ ಚಿಕ್ಕ ಮಕ್ಕಳಾದ್ರೆ ನಾವು 6 ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲ ಹೇಳಿದವ್ರಿಗೆ ಅರ್ಥ ಆಗಲ್ಲ. ಬಟ್ ಸ್ವಲ್ಪ ಓಲ್ಡರ್ ಮಕ್ಕಳಾದ್ರೆ 5-6 ಇಯರ್ಸ್ ಮೇಲ್ಗಡೆ ಆದರೆ ಸ್ವಲ್ಪ ಅರ್ಥ ಆಗುತ್ತೆ. ದೇ ವಿಲ್ ಟ್ರೈ ಟು ಫಾಲೋ ಇಟ್. ಸೊ ಮನೇಲಿ ಏನಿವೆ ಪರವಾಗಿಲ್ಲ, ಔಟ್ಸೈಡ್ ಪಬ್ಲಿಕಲ್ಲಿ ಹೋದರೆ ಒನ್ಸ್ ಲಾಕ್ಡೌನ್ ಎಲ್ಲ ಓಪನ್ ಆದಮೇಲೆ ನಾವು ಅಲ್ಲಿಲೆಲ್ಲ ಟಚ್ ಮಾಡಬಾರ್ದು. ಸೊ ಕ್ಲೀನ್ ಆಗಿರೋ ಕೈಯನ್ನೇ, ಬಿಕಾಸ್ ಮಕ್ಕಳು ಹೋದ್ರೆ ಎಲ್ಲ ಕಡೆ ಟಚ್ ಮಾಡ್ತಾ ಇರ್ತಾರೆ, ಹ್ಯಾಂಡ್ ರೈಲ್ ಹಿಡಿತಾ ಇರ್ತಾರೆ, ಡೋರ್ ನಾಬ್ ಹಿಡಿತಾ ಇರ್ತಾರೆ. ಸೊ ಅದೆಲ್ಲ ನಾವು ಹೇಳ್ಕೊಟ್ರೆ ಸ್ವಲ್ಪ ದೊಡ್ಡ ಮಕ್ಕಳು ಫಾಲೋ ಮಾಡ್ತಾರೆ. ಸೊ ಅವರಿಗೆ 10 ಇಯರ್ ಓಲ್ಡ್ ಮಗು ಆದರೆ ಆಲ್ಮೋಸ್ಟ್ ಅಡಾಲಸೆಂಟ್ ಏಜ್ ಗ್ರೂಪ್ ಆಗ್ತಾ ಇದೆ. ಸೊ ಆ ಮಗುಗೆಲ್ಲ ಕ್ಲೀನಾಗಿ ದೊಡ್ಡವ್ರ ಥರನೇ ಆರಾಮಾಗಿ ಹೇಳ್ಕೊಡ್ಬೋದು. ಲೆಸ್ ದೆನ್ 2 ಇಯರ್ ಮಗು ಎಲ್ಲ ನಾವು ಸ್ವಲ್ಪ ನಾವೇ ಪ್ರಿಕಾಷನ್ ತಗೋಬೇಕು. ನಳಿನಿ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ನಳಿನಿ ಅವರೇ. ಹಲೋ ನಳಿನಿ ಅವರೇ. ಹಲೋ, ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಹಲೋ, ಯಾರು ಮಾತಾಡ್ತಿದ್ರಿ? ಸರ್ ಪ್ರಭು ಅಂತ ಸರ್, ಬೀದರ್ ಡಿಸ್ಟ್ರಿಕ್ಟ್ ನಿಂದ. ಹಾ ಪ್ರಭು ಅವರೇ ಹೇಳಿ. ಸರ್ ಮೇ 4ನೇ ತಾರೀಕಿಗೆ ನಮ್ಮ ಮನೆಯವರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು, ಕೋವಿಡ್ ಟೆಸ್ಟ್ ಮಾಡ್ತಿದ್ದೇವೆ ಸರ್. ಓಕೆ. 6ನೇ ತಾರೀಕಿಗೆ ಕೋವಿಡ್ ಪಾಸಿಟಿವ್ ಅಂತ ರಿಸಲ್ಟ್ ಬಂತು ಸರ್. ಅದೇ 6ನೇ ತಾರೀಕಿಗೆ ನನಗೆ 2 ವರ್ಷದ ಮಗಳು ಇದ್ದಾಳೆ ಸರ್. ಓಕೆ. ಆಕೆಗೆ ಸರ್ 6ನೇ ತಾರೀಕಿಗೆ ಜ್ವರ ಬಂದಿತ್ತು ಸರ್. ಸೊ ಮಕ್ಕಳ ಡಾಕ್ಟರ್ ಹತ್ರ ತೋರಿಸ್ತಿದ್ದೆ, ಜ್ವರ ಮತ್ತು ನೆಗಡಿ ಇತ್ತು ಸರ್ ಆಕೆಗೆ. ಓಕೆ. ಮಕ್ಕಳ ತಜ್ಞರ ಹತ್ರ ತೋರಿಸೋದಕ್ಕೆ ಜ್ವರಕ್ಕೆ ಮತ್ತ ನೆಗಡಿಗೆ ಏನ್ ಬೇಕು ಮೆಡಿಸಿನ್ ಬರ್ಕೊಟ್ರು ಸರ್ ಅವರು. ಅದೇ ರೀತಿ ಮಗಳಿಗೆ ಕೂಡ ಮತ್ ನನಗೆ ಮತ್ತು ಮಗಳಿಗೆ ಕೂಡ ಕೋವಿಡ್ ಟೆಸ್ಟ್ ಮಾಡ್ಕೊಂಡೇವ್ ಸರ್. 2 ಡೇಸ್ ಆದ ನಂತರ ಮೇ 8ನೇ ತಾರೀಕಿಗೆ ಕೋವಿಡ್ ನನ್ನ ಮಗಳಿಗೆ ಪಾಸಿಟಿವ್ ಬಂತು ಸರ್, ನನಗೆ ನೆಗೆಟಿವ್ ಬಂತು. ಆ 2 ದಿನದಲ್ಲಿ ಆಕೆಗೆ ಜ್ವರ ಮತ್ತು ನೆಗಡಿ ಡಾಕ್ಟರ್ ಏನ್ ಮೆಡಿಸಿನ್ ಕೊಟ್ಟಿರಲ್ಲ ಸರ್, ಅದನ್ನ ಹಾಕಿದೀವಿ. ನೆಗಡಿ ಮತ್ತು ಜ್ವರ ಎಲ್ಲ ಸಿಂಪ್ಟಮ್ಸ್ ಕಡಿಮೆ ಆಗಿದೆ ಸರ್. ಇಲ್ಲಿವರೆಗೂ ಯಾವ್ದೇ ರೀತಿ ಸಿಂಪ್ಟಮ್ಸ್ ಇಲ್ಲ. ಸೊ ಕೋವಿಡ್ ಸಲಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೇಳಿದ್ರೆ ಡಾಕ್ಟರ್ ಏನ್ ಅವಶ್ಯಕತೆ ಇಲ್ಲ, ಕಡಿಮೆ ಆಗಿದೆ ಎಲ್ಲ ಓಕೆ ಅಂತ ಹೇಳಿದ್ದಾರೆ ಸರ್. ಸೊ ಈ ಕೋವಿಡ್ಗೋಸ್ಕರ ಏನಾದ್ರು ಸ್ಪೆಷಲ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕಾ, ಅಥವಾ ಈಗ ಆಕೆ ಆರಾಮಾಗಿದ್ದಾಳೆ ಸರ್, ಅಥವಾ ಈಗ ಆಕೆ ಗುಣಮುಖ ಆಗಿದ್ದಾಳೆ ಅಂತ ಆಗಿದ್ದಾಳೆ ಅಂತ ಸರ್? ಎಸ್ ಪ್ರಭು ಅವರೇ, ಡಾಕ್ಟರ್ ಹೇಳ್ತಾರೆ. ಡಾಕ್ಟ್ರೆ, ಐ ಥಿಂಕ್ ಈಗ ಅವರು ಪಾಸಿಟಿವ್ ಆಗಿ ಆಲ್ಮೋಸ್ಟ್ 2 ವಾರ ಆಗಿದೆ ಅನ್ಸುತ್ತಲ್ಲ. ಸೊ ಡೇಂಜರ್ ಪೀರಿಯಡ್ ಆಗೋಗಿದೆ. ಇನ್ನೂ ಸ್ಪೆಷಲ್ ಟ್ರೀಟ್ಮೆಂಟ್ ಏನು ಮಕ್ಕಳಿಗಿಲ್ಲ.
ಸೊ ಮಕ್ಕಳಿಗೆ ಜನರಲ್ ಆಗಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟೇ ಕೊಡೋದು. ಸೊ ಸುಮ್ಮನೆ ಆಂಟಿಬಯೋಟಿಕ್ಸ್ ಕೊಡೋದು, ಚೂರು ಜ್ವರ ಬಂದ್ಬಿಟ್ರೆ ದಟ್ ಇಸ್ ಅ ರಾಂಗ್ ಪ್ರಾಕ್ಟೀಸ್. ಸೊ ಮಕ್ಕಳಿಗೆ ಮ್ಯಾಕ್ಸಿಮಮ್ ಕೊಡೋದಾದ್ರೆ ನಾವು ಸ್ವಲ್ಪ ವೈಟಮಿನ್ ಸಿ, ವೈಟಮಿನ್ ಡಿ, ಜಿಂಕ್ ಎಲ್ಲ ಕೊಡ್ತೀವಿ. ಮೇನ್ಲಿ ಪೌಷ್ಟಿಕ ಆಹಾರ ಕೊಡೋದು, ಚೆನ್ನಾಗಿ ನೀರು ಕುಡಿಸೋದು. ಯಾಕಂದ್ರೆ ಫೀವರ್ ಬಂದ್ಬಿಟ್ಟು ಡಿಹೈಡ್ರೇಷನ್ ಆಗ್ಬಿಟ್ಟು ಅದರಿಂದ ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಜಾಸ್ತಿ. ಸೊ ಹೆಲ್ತಿ ಫುಡ್ಡು, ಹೆಲ್ತಿ ಡಯಟ್ ಜೊತೆ ಸ್ವಲ್ಪ ಎಕ್ಸಸೈಸು, ಆಟ ಎಲ್ಲ ಆಡಿಸಿ ಮೇಂಟೈನ್ ಮಾಡೋದೇ ಮಕ್ಕಳನ್ನ. ಮೇನ್ ಆಗಿ ಮಾನಿಟರಿಂಗ್ ಇಸ್ ಇಂಪಾರ್ಟೆಂಟ್. ಆಕ್ಸಿಜನ್ ಲೆವೆಲ್ ಚೆಕ್ ಮಾಡ್ತಾ ಇರಿ, ಒಂದು 6 to 8 hours ಒಂದ್ಸತಿ ಚೆಕ್ ಮಾಡಬೇಕು. ವೆದರ್ ಇಟ್ ಇಸ್ ಫಾಲಿಂಗ್ ಬಿಲೋ 94% ಕಮ್ಮಿ ಆಗೋದು ನೋಡಬೇಕು. ಚಿಕ್ಕ ಮಕ್ಕಳಾದ್ರೆ ಯೂಶಲಿ ಅವ್ರ ಸಿಂಪ್ಟಮ್ಸು ದೊಡ್ಡ ಮಕ್ಕಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರ್ತವೆ. ಕೆಲವರು ತುಂಬಾ ಟಯರ್ಡ್ನೆಸ್ ಅಂತ ಹೇಳ್ತಾ ಇರ್ತಾರೆ. ಆಟ ಆಡೋ ಮಕ್ಕಳೆಲ್ಲ ಸುಮ್ಮನೆ ಮಲ್ಕೊಂಡೇ ಇರ್ತಾರೆ. ಇಲ್ಲ ಕೆಲವು ಮಕ್ಕಳಾದ್ರೆ ಮೈ ಮೇಲೆಲ್ಲ ರ್ಯಾಷಸ್ ಬರೋದು, ಇಲ್ಲ ತುಂಬಾ ಸುಸ್ತು, ಮುಂಚಿನ ಥರ ಆಟ ಆಡ್ತಾ ಇಲ್ಲ, ಆ ಥರ ಎಲ್ಲ, ಇಲ್ಲ ಉಸಿರಾಟ ಜಾಸ್ತಿ ಆಗ್ತಾ ಇದೆ, ಕೆಮ್ಮು ಕಫ ಜಾಸ್ತಿ ಆಗ್ತಾ ಇದ್ರೆ, ಆ ಥರ ಏನಾದರೂ ಕಂಡ್ಕೊಂಡು ಬಂದರೆ ಡಾಕ್ಟರ್ ಹತ್ರ ಹೋಗಲೇಬೇಕು. ನಾರ್ಮಲಿ ಎಲ್ಲರೂ ಚೆನ್ನಾಗಿ ಆಟ ಆಡ್ಕೊಂಡು ಫೀವರ್ ಬರ್ತಾರೆ, ಫೀವರ್ ಬಿಟ್ಟ ಮೇಲೆ ಪಾಪು ಆಟ ಆಡ್ತಾ ಇದೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕೆ ಫೀವರ್ ಇರುವಾಗ ಎಲ್ಲರಿಗೂ 101 ಫೀವರ್ ಬಂದರೆ ನಾವು ಕೂಡ ಟಯರ್ಡ್ ಆಗಿಬಿಡ್ತೀವಿ. ಬಟ್ ಫೀವರ್ ಬಿಟ್ಟ ಮೇಲೆ ಅಂದರೆ 2 ಫೀವರ್ ಎಪಿಸೋಡ್ ಮಧ್ಯದಲ್ಲಿ ಪಾಪು ಆಟ ಆಡ್ತಾ ಇದೆ, ಆಕ್ಟಿವ್ ಆಗಿದೆ ಅಂದರೆ ಇಟ್ ಇಸ್ ಮೋಸ್ಟ್ ಆಫ್ ದ ಟೈಮ್ ವೈರಲ್ ಫೀವರ್. ಆ್ಯಂಡ್ ಸ್ಯಾಚುರೇಷನ್ ಅಂತ ಎಲ್ಲರ ಮನೇಲಿ ಇವಾಗ ಪಲ್ಸ್ ಆಕ್ಸಿಮೀಟರ್ ಇದೆ. ಸೊ ಅದು ಇಟ್ಕೊಂಡು ಪಾಪುಗೆ ನಿದ್ದೆ ಮಾಡೋ ಟೈಮು ಪ್ಲಸ್ ಜ್ವರ ಇರೋ ಟೈಮಲ್ಲಿ ಚೆಕ್ ಮಾಡಂಗಿಲ್ಲ. ಮತ್ತು ಒಂದೇ ಸತಿ ಜಸ್ಟ್ ಇಟ್ಟರು 94% ಬಂತು, ಇಲ್ಲ 93 ಬಂದು ಗಾಬರಿ ಆಗಬಾರ್ದು. ಕಂಟಿನ್ಯೂ ಆಗಿ 94, 95ಕ್ಕಿಂತ ಕೆಳಗಡೆ ಬರ್ತಾ ಇದೆ, ಅದರಲ್ಲಿ ವೇವ್ ಫಾರ್ಮ್ಸ್ ಅಂತ ಈ ಥರ ಕಾಣಿಸ್ತಾ ಇರೋದು, ಅದು ಚೆನ್ನಾಗಿ ಬರ್ತಾ ಇದೆ. ಪ್ಲಸ್ ಮಗುಗೆ ಆ ಟೈಮಲ್ಲಿ ಜ್ವರ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ, ಆವಾಗ 94ಕ್ಕಿಂತ ಕಮ್ಮಿ ಬರ್ತಾ ಇದ್ರೆ ಕರ್ಕೊಂಡು ಬರಬೇಕು. ಮಕ್ಕಳಿಗಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಪೆಕ್ಕೆ ಹೇಳ್ತಾ ಎಲ್ಲ ಇರುತ್ತೆ. ಉಸಿರಾಟ ನಾರ್ಮಲಿ ಒಂದು ಮಗು ನೋಡಿದೆ ಉಸಿರಾಡೋದು ಗೊತ್ತಾಗಲ್ಲ. ಬ್ರೀತಿಂಗ್ ಇಸ್ ಆಲ್ವೇಸ್ ಅ ಸೈಲೆಂಟ್ ಪ್ರಾಸೆಸ್. ಎದ್ದು ಕಾಣಿಸ್ತಾ ಇದೆ ಪಾಪ ಉಸಿರಾಡೋದು. ಸೊ ಈಗ ಪ್ಯಾರೆಂಟ್ಸ್ಗೆ ನಾವು ಕೌಂಟ್ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಡಾಕ್ಟರ್ಸ್ ಮಾಡುತ್ತಾರೆ ರೆಸ್ಪಿರೇಟರಿ ರೇಟ್ ಕೌಂಟ್ ಮಾಡಿ. ಯಾಕೆಂದರೆ ಲೆಸ್ ದೆನ್ 2 months ಇದ್ದರೆ 60ಕ್ಕಿಂತ ಮೇಲೆ ಇರಬೇಕು 1 minute. ಲೆಸ್ ದೆನ್ 12 months ಆದರೆ 50ಕ್ಕಿಂತ ಮೇಲೆ. ಸೊ ಆ ಥರ ಒಂದು ಏಜ್ ಗ್ರೂಪ್ ಪ್ರಕಾರನೂ ನಮಗೆ ರೆಸ್ಪಿರೇಟರಿ ರೇಟ್ ಅಂತ ಇರುತ್ತೆ. ಸೊ ಈಗ ನಿಮ್ಗೆ ಕೌಂಟ್ ಮಾಡೋಕ್ಕೆ ಬರುತ್ತೆ ಅಂದರೆ ತುಂಬ ಒಳ್ಳೆಯ ವಿಷಯ. ಸೊ ನಿಮ್ಮ ವಯಸ್ಸು ಮಕ್ಕಳ ಪ್ರಕಾರನೇ ಎಷ್ಟು, ಈಗ 12 months ತನಕ ಹೇಳಿದೆ, 12 months to 5 years ತನಕ 40ಕ್ಕಿಂತ ಮೇಲೆ, ಆ ಥರ ಎಲ್ಲ ಒಂದು ರಫ್ ಕೌಂಟ್ ಇದೆ. ಸೊ ಅದರಲ್ಲಿ ಅದಕ್ಕಿಂತ ಜಾಸ್ತಿ ಈಗ ನಿಮ್ಮ ಮಗು 3 years ಇದೆ, 44, 45 ಕಂಟಿನ್ಯೂ ಆಗಿ ಬರ್ತಾ ಇದೆ, ಆಕ್ಸಿಜನ್ ಚೆಕ್ ಮಾಡ್ತಾ ಇದೆ 94 ಕೆಳಗಡೆ ಬರ್ತಾ ಇದೆ, ಪೆಕ್ಕೆ ಹೇಳ್ತಾ ಗೊತ್ತಾಗ್ತಾ ಇದೆ, ಉಸಿರಾಟ ಜಾಸ್ತಿ ಗೊತ್ತಾಗ, ಡಾಕ್ಟರ್ ಹತ್ರ ಹೋಗ್ಬೇಕು. ಎಸ್ ಡಾಕ್ಟರ್. ನಳಿನಿ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ನಳಿನಿ ಅವರೇ. ನಮಸ್ತೆ ಸರ್, ನನ್ನ ಹೆಸರು ನಳಿನಿ ಅಂತ. ಹೇಳಿಮ್ಮ ಸರ್, ನನಗೆ 2 ಮಕ್ಕಳಿದ್ದಾರೆ. ಅವ್ರದ್ದು ಊಟದ ಬಗ್ಗೆ ಆರೈಕೆ ಹೇಗ್ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕಾಗಿತ್ತು ಸರ್. ಓಕೆ ಪರ್ಟಿಕ್ಯುಲರ್ಲಿ ಈ ಟೈಮ್ನಲ್ಲಿ ಊಟದ ಸಿಸ್ಟಮ್ ಹೇಗಿರಬೇಕು ಮಕ್ಕಳಿಗೆ ಅಂತ? ಈ ಟೈಮ್ ಅಂತೇ ಅಲ್ಲ, ಜನರಲಿ ಎಲ್ಲ ಟೈಮಲ್ಲಿ ಕಾಮನ್ ಆಗಿ ಕೇಳೋ ಕ್ವಶನ್ನೇ ಮಕ್ಕಳು ಊಟ ಏನು ಕೊಡೋದಂತ. ಆ ಸೇಮ್ ಊಟದೇ ಇವಾಗಲೂ ಫಾಲೋ ಮಾಡಬೇಕು, ಹೆಲ್ತಿ ಡಯಟ್. ಓಕೆ, ಸೊ ಆ್ಯಕ್ಚುಲಿ ಒಂದು ಸಿಂಪಲ್ ಆಗಿರೋ ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಈಗ ಡಯಟಿಷಿಯನ್ ಥರ ಓಕೆ 1 year ಮಗೋದು ಈ ಥರ ಇಷ್ಟು ಕ್ಯಾಲ್ರಿ ತಿನ್ನಿಸಿ, 5 year ಇಷ್ಟು ಕ್ಯಾಲ್ರಿ ತಿನ್ನಿಸಂದ್ರೆ ಯಾರಿಗೂ ಅರ್ಥ ಆಗಲ್ಲ. ಓಕೆ, ಸೊ ಸಿಂಪಲ್ ಆಗಿ ಹೇಳೋದಂದ್ರೆ ನಿಮ್ದೊಂದು ಪ್ಲೇಟ್ ತಗೊಳ್ಳಿ, ಅದನ್ನ 4 part ಆಗಿ ಡಿವೈಡ್ ಮಾಡಬೇಕು. ಸೊ 2 ಬರೆ, ಮೇಲ್ಗಡೆಯಿಂದ ಒಂದು ಲೈನ್, ಈ ಕಡೆ ಒಂದು ಲೈನ್ ಬರಿ. ಸೊ ಕಾಲು ಭಾಗ 4 ಭಾಗ ಡಿವೈಡ್ ಆಗುತ್ತೆ. ಸೊ ಇದನ್ನ ಮೈ ಪ್ಲೇಟ್ 5 ಅಂತೀವಿ. ಸೊ ಇದು 1, 2, 3, 4 ಪ್ಲಸ್ ಒಂದು ಚಿಕ್ಕ ಎಕ್ಸ್ಟ್ರಾ ಅದು ಕಂಟೈನರ್. ಸೊ 25% ಅಂದ್ರೆ ಕಾಲ್ ಭಾಗ ಪ್ಲೇಟು ಗ್ರೈನ್ಸ್ ಇರಬೇಕು. ಗ್ರೈನ್ಸ್ ಅಂದ್ರೆ ಈಗ ನಾವು ಅಕ್ಕಿ ತಿಂದ್ರೆ, ಇಲ್ಲ ರಾಗಿ ಅದ್ರ ಮುದ್ದೆ ತಿನ್ನಿಸ್ತಾ ಇದ್ದೀರಾ, ಇಲ್ಲ ಗೋಧಿ ಏನಾದ್ರು, ಸೊ ಗ್ರೈನ್ಸ್ ಅಂತ ಹೇಳ್ತೀವಿ. ಇನ್ನೊಂದು 25% ಕಾಲ್ ಭಾಗ ಶುಡ್ ಬಿ ಪಲ್ಸಸ್ ಅಂತ ಹೇಳ್ತೀವಿ. ಪಲ್ಸಸ್ ಅಂದ್ರೆ ಕಾಳುಗಳು, ದಾಳುಗಳು ಎಲ್ಲ ಅದರಲ್ಲಿ ಬರುತ್ತೆ. ಓಕೆ, ಇನ್ನೊಂದು 25% ಕಾಲ್ ಭಾಗ ವಿಲ್ ಬಿ ಫ್ರೂಟ್ಸು. ಓಕೆ, ಯಾವುದೇ ಫ್ರೂಟ್ ಇರಲಿ ಪರವಾಗಿಲ್ಲ, ನಿಮ್ಮ ಮಗುಗೆ ಇಷ್ಟ ಅದು ಕೊಡ್ಬೋದು. ಇನ್ನೊಂದು ಕಾಲು ಭಾಗ ವೆಜಿಟೇಬಲ್ಸ್. ಸೊ ಎಷ್ಟೊಂದು ಜನ ಮಾಡೋ ಕಾಮನ್ ಮಿಸ್ಟೇಕ್ ಏನಂದ್ರೆ, ಒಂದು ಪ್ಲೇಟ್ ಇದ್ರೆ ಒಂದು 90% ರೈಸ್ ಇರುತ್ತೆ, ತಿಳಿ ಸಾರು ಹಾಕ್ಬಿಟ್ಟು ತಿನ್ನಿಸ್ಬಿಡ್ತಾರೆ. ನನ್ನ ಮಗು ಚೆನ್ನಾಗಿ ತಿಂತಾ ಇದೆ, ದಟ್ ಇಸ್ ನಾಟ್ ಹೆಲ್ತಿ ಫುಡ್. ಸೊ 5th part ಹೇಳಕ್ ಮರ್ತೋದೆ. ಕಂಪಲ್ಸರಿ ಆಗಿ ಸ್ವಲ್ಪ ಕರ್ಡ್, ಮೊಸರು, ಇಲ್ಲ ಅಂದ್ರೆ ಯೋಗರ್ಟ್ ಇದ್ರೆ ಯೋಗರ್ಟ್, ದಟ್ ಈಸ್ ಅ 5th part. ಸೊ ಇದನ್ನ 1, 2, 3, 4 + 5 ಮೈ ಪ್ಲೇಟ್ 5. ಸೊ ಇದನ್ನ ನೀವು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ನಿಮ್ಮ ಮನೇಲಿ ಏನ್ ಮಾಡಿದ್ರಿ ಇವತ್ತು, ರೈಸು ಸಾಂಬಾರು ಪಲ್ಯ ಇದ್ರೆ ರೈಸ್ ಕಾಲು ಭಾಗ, ಅದು ಸಾರುಗಳಲ್ಲಿ ದಾಲ್ ಇರುತ್ತಲ್ಲ ಅದು ಕಾಲು ಭಾಗ, ಇನ್ನೊಂದು ಕಾಲು ಭಾಗ ಅದ್ರಲ್ಲಿ ತರಕಾರಿ ಹಾಕಿರ್ತೀರಾ ಅದು ಕಾಲು ಭಾಗ, ಇನ್ನೊಂದು ಕಾಲು ಭಾಗ ಯು ಹ್ಯಾವ್ ಟು ಗಿವ್ ಫ್ರೂಟ್ಸ್, ಸ್ವಲ್ಪ ಮೊಸರು. ಸೊ ದಿಸ್ ವಿಲ್ ಬಿ ದ ಕಂಪ್ಲೀಟ್ ಡಯಟ್. ಇದನ್ನ ನೀವು ಹೆಂಗ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಜಂಕ್ ಫುಡ್ ನ ಅವಾಯ್ಡ್ ಮಾಡಿ.
ಈ ಊಟ ಮಾತ್ರ ಅಲ್ಲ, ಮಕ್ಕಳ ಆಕ್ಟಿವಿಟಿನೂ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಕೋವಿಡ್ ಬಂದ್ಮೇಲೆ, ಲಾಕ್ಡೌನ್ ಆದ್ಮೇಲೆ ಯಾರು ಆಚೆ ಹೋಗಿ ಆಟ ಆಡ್ತಾ ಇಲ್ಲ. 3 years ಮೇಲೆ ಮಕ್ಕಳಿಗೆ ಮಾಡ್ರೇಟ್ ಟು ಸಿವಿಯರ್ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಅಟ್ಲೀಸ್ಟ್ ಒಂದು ಮಾಡ್ರೇಟ್ ಡಿಗ್ರಿಯಲ್ಲಿ 1 hour ಆದ್ರೂ ಬೇಕು. 5-6 years ಮೇಲ್ಗಡೆ ಎಲ್ಲ 2 to 3 hours ಬೇಕು. ಸೊ ಮಾಡ್ರೇಟ್ ಆಕ್ಟಿವಿಟಿ ಅಂದರೆ ನಮ್ಮ ಹಾರ್ಟ್ ರೇಟ್ ಜಾಸ್ತಿ ಆಗೋ ಥರ ಆಕ್ಟಿವಿಟಿ. ಅಂದರೆ ಈಗ ನೀವು ಸ್ಕಿಪ್ಪಿಂಗ್ ಆಡ್ತಾ ಇದ್ದೀರಾ, ನಿಮ್ಗೆ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಗೊತ್ತಾಗುತ್ತೆ. ಬರೀ ಕುತ್ಕೊಂಡು ಕ್ಯಾರಮ್ ಆಡ್ತಾ ಇದ್ದೀನಿ, ಚೆಸ್ ಆಡ್ತಾ ಇದೆ ನನ್ನ ಮಗು ಅಂದ್ರೆ ಅದು ಆಕ್ಟಿವಿಟಿ ಅಂತ ಬರಲ್ಲ. ಯಾಕಂದ್ರೆ ಗ್ರೋಯಿಂಗ್ ಮಕ್ಕಳಿಗೆ ಊಟ ಮಾತ್ರ ಅಲ್ಲ, ಫಿಸಿಕಲ್ ಆಕ್ಟಿವಿಟಿನೂ ತುಂಬಾ ಇಂಪಾರ್ಟೆಂಟ್. ಸೊ ಅದ್ರ ಮೇಲೆ ಗಮನ ಕೊಡಬೇಕು. ಯು ಹ್ಯಾವ್ ಟು ಫೈಂಡ್ ಇನ್ನೋವೇಟಿವ್ ಐಡಿಯಾಸ್. ಈಗ ಆಚೆ ಹೋಗಿ ಸೈಕಲ್ ತುಳಿಯೋದು ಅದ್ರಲ್ಲಿ ಇವಾಗ ಆಗ್ತಾ ಇಲ್ಲ, ಸ್ವಿಮ್ಮಿಂಗ್ ಮಾಡೋದು, ಬೇರೆ ಮಕ್ಕಳ ಜೊತೆ ಕುಂಟೆಬಿಲ್ಲೆ ಆಡೋದೆಲ್ಲ ಆಗ್ತಾ ಇಲ್ಲ. ಸೊ ಮನೆ ಒಳಗಡೆನೆ ಅವ್ರನ್ನ ಎಂಗೇಜ್ ಮಾಡೋಕ್ಕೆ ಹೊಸ ಹೊಸ ರೀತಿಯನ್ನು ನೀವು ಕಂಡುಹಿಡಿದ್ಬಿಟ್ಟು ಅಟ್ಲೀಸ್ಟ್ ಒಂದು 1 hour ಆದ್ರೂ ಮಿನಿಮಮ್ ಫಿಸಿಕಲ್ ಆಕ್ಟಿವಿಟಿ ಮಗುಗೆ ಕೊಡೋಕ್ಕೆ ಟ್ರೈ ಮಾಡಬೇಕು. ಇದೆರಡು ಸೇರಿ ಇದ್ರೆ ದೆನ್ ಯುವರ್ ಚೈಲ್ಡ್ ವಿಲ್ ಬಿ ಹೆಲ್ತಿ ಥ್ರೂ ಔಟ್ ದ ಲಾಕ್ಡೌನ್ ಆಲ್ಸೋ. ರೈಟ್ ಮೇಡಮ್. ರತ್ನ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ರತ್ನ ಅವರೇ. ನಮಸ್ತೆ ಮಾ, ಹೇಳಿ. ಮಾತಾಡಿ. ನಮಸ್ತೆ ಮಾ, ಹೇಳಿ. ನಮ್ಗೆ 4 ವರ್ಷದ ಮಗಳು ಇದ್ದಾಳ್ರಿ. ಅವರು ಈ ಕೊರೋನಾದಿಂದಾಗಿ ಒಟ್ಟ ಹೊರಗೆ ಬಿಡ್ಲತ್ತಿಲ್ರಿ, ಬರೀ ಮೊಬೈಲ್ ನೋಡ್ತಾಳ್ರಿ. ಏನಾದ್ರು ಪ್ರಾಬ್ಲಮ್ ಆಗ್ತದ್ರಿ? ಓಕೆ ಅಂದ್ರೆ ಈ ಕೊರೋನಾ ಟೈಮಲ್ಲಿ ಬರೀ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಹೌದ್ರಿ, ಆಕಿ ಸ್ವಲ್ಪ ಫೀಸ್ ನೋಡ್ರಿ. ಈ ಸ್ವಲ್ಪ ಕಡಿಮೆ ಆಗ್ಯದ, 3 ವರ್ಷ ಆಯ್ತು ಡ್ರಾಪ್ ಹಾಕ್ಬೇಕು, ಕಡಿಮೆ ಆಗ್ಯದ. ಇದರಿಂದ ಏನಾದ್ರು ತೊಂದರೆ ಆಗ್ತದೇನ್ರಿ? ವೆರಿ ಗುಡ್ ಕ್ವೆಶ್ಚನ್. ಕೊರೋನಾ ಟೈಮ್ ಆಕ್ಚುಲಿ ಅದು ಜಾಸ್ತಿ ಆಗ್ಬಿಟ್ಟಿದೆ. ಆಲ್ರೆಡಿ ಅದ್ರ ಬಗ್ಗೆ ತುಂಬಾ ಟಾಕ್ಸ್ ಎಲ್ಲ ನಡೀತಾ ಇದೆ. ಡಿಜಿಟಲ್ ಟೈಮ್ ಅಂತ ಹೇಳ್ತೀವಿ. ಸೊ ಸ್ಕ್ರೀನ್ ಟೈಮ್ ಇಲ್ಲ ಡಿಜಿಟಲ್ ಟೈಮ್ ಮಕ್ಕಳಿಗೆ ತುಂಬಾ ಜಾಸ್ತಿ ಆಗಿದೆ. ಈವನ್ 1 year old ಮಗುಗೆ ಯೂಟ್ಯೂಬ್ ಆಕ್ಸೆಸ್ ಮಾಡಕ್ ಬರುತ್ತೆ, ಯೂಟ್ಯೂಬ್ ನೋಡೋ ಮಕ್ಕಳು ಇದ್ದಾರೆ ತುಂಬಾ. ಸೊ ಕೊರೋನಾ ಮತ್ತೆ ಲಾಕ್ಡೌನ್ ಬಂದಾಗಿಂದ ಅದು ಇರೋದು ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಮುಂಚೆ ಒಂದು 10% ಇತ್ತಂದ್ರೆ ಇವಾಗ ಒಂದು 50-60% ಮೇಲೆ ಆಗಿದೆ, ಇನ್ಕ್ಲೂಡಿಂಗ್ ನಮ್ಮ ಮನೇಲಿ ಕೂಡ. ಮೇನ್ ಆಗಿ ಏನಂದ್ರೆ ಆ ರೂಟೀನ್ ಹೋಗ್ಬಿಟ್ಟಿದೆ ಮಕ್ಕಳದು. ಸೊ ರೂಟೀನ್ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಬೇಸಿಕ್ ಸ್ವಲ್ಪ ಗೈಡ್ಲೈನ್ಸ್ ಹೇಳ್ತೀನಿ. ಡಿಜಿಟಲ್ ಟೈಮು ಲೆಸ್ ದೆನ್ 2 year ಮಕ್ಕಳಿಗೆ ಡಿಜಿಟಲ್ ಟೈಮ್ ಅಂದರೆ ಯಾವುದೇ ಸ್ಕ್ರೀನ್ ಇರಲಿ, ಟಿ ವಿ ಮಾತ್ರ ಅಲ್ಲ, ಫೋನು, ಟ್ಯಾಬ್ಲೆಟ್ಟು, ನಿಮ್ಮ ಮನೇಲಿ ಏನೇನು ಪ್ಯಾಡ್ಗಳಿದೆಯೋ ಇದೆಲ್ಲ ಸೇರಿ ಯಾವುದೇ ಡಿಜಿಟಲ್ ಸ್ಕ್ರೀನ್ ಇದೆ ಎಲ್ಲ ಸೇರಿ ಇದನ್ನು ಡಿಜಿಟಲ್ ಸ್ಕ್ರೀನ್ ಟೈಮ್ ಅಂತೀವಿ. ಲೆಸ್ ದೆನ್ 2 year ಮಕ್ಕಳಿಗೆ ಡಿಜಿಟಲ್ ಸ್ಕ್ರೀನ್ ಟೈಮ್ ಇಸ್ 0. ಎಷ್ಟೊಂದು ಮಕ್ಕಳನ್ನ ಈಗ ನನ್ನ ಹತ್ರ ಬರ್ತಾರೆ, ಮಗು ಅಲಕ್ ಸ್ಟಾರ್ಟ್ ಮಾಡ್ತು, ಫಸ್ಟ್ ಫಾದರ್ ತಗೊಳ್ಳೋದು ಫೋನ್ ತೊಗೊಂಡ್ಬಿಟ್ಟು ಮಗು ತೋರಿಸ್ತಾರೆ. ಯೂಟ್ಯೂಬಲ್ಲಿ ಒಂದು ಫೇವ್ರೇಟ್ ಹಾಡಿರುತ್ತೆ, ಅದು ಹಾಕ್ಬಿಡ್ತಾರೆ, ಮಗು ಸುಮ್ಗಾಗ್ಬಿಡುತ್ತೆ. ನಾನು ಅವಾಗ ವ್ಯಾಕ್ಸಿನೇಷನ್ ಸೂಜಿ ತಗೊಂಡು ಮಗು ನೋಡ್ತಾ ಇಲ್ಲ, ಬಿಕಾಸ್ ಮಗು ಗಮನ ಇರೋದು ಇದ್ರ ಮೇಲೆ. ಎಷ್ಟೊಂದು ಮಕ್ಕಳು ಊಟ ಮಾಡ್ತಾ ಇರೋದು ಯೂಟ್ಯೂಬ್ ಇಂದ. ಇಟ್ಸ್ ಅ ವೆರಿ ಕಾಮನ್ ಥಿಂಗ್, ಎಲ್ಲರ ಮನೇಲಿ ಇನ್ಕ್ಲೂಡಿಂಗ್ ಡಾಕ್ಟರ್ಸ್ ಮಕ್ಕಳು ಕೂಡ ಇದೇ ಇದರಲ್ಲೇ ಇದ್ದಾರೆ. ನಾನು ಹೇಳ್ತೇನೆ, ನಾನು ಪೀಡಿಯಾಟ್ರಿಷನ್ ಆಗಿದ್ದಕ್ಕೆ ನನ್ನ ಮಗು ಸ್ಕ್ರೀನ್ ಟೈಮ್ ನೋಡ್ತಾ ಇಲ್ಲ ಅಂತಿಲ್ಲ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಅವ್ರನ್ನ ಎಂಗೇಜ್ ಮಾಡೋಕ್ಕೆ ಒಂದು ರೂಟೀನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸ್ಕ್ರೀನ್ ಟೈಮ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡೋಕ್ಕೆ. ಲೆಸ್ ದೆನ್ 2 years 0 ಸ್ಕ್ರೀನ್ ಟೈಮ್ ಕಂಪಲ್ಸರಿ. ಯಾಕೆಂದರೆ ಸ್ಕ್ರೀನ್ ಇಸ್, ಈಗ ಟಿ ವಿನೇ ಆದರೆ ಇಟ್ಸ್ ಅ ಸಿಂಗಲ್ ವೇ ಕಮ್ಯುನಿಕೇಶನ್. ನೀವು ನೋಡ್ತಾ ಇರ್ತೀರ, ಕತೆ ನೋಡ್ತಾ ಇರ್ತೀರ, ವಾಪಸ್ ಈಗ ಆನ್ಸರ್ ಮಾಡೋದು ಏನು ಬರಲ್ಲ. ಅದಕ್ಕೆ ಎಷ್ಟೊಂದು ಮಕ್ಕಳಿಗೆ ಎಕ್ಸ್ಪ್ರೆಸಿವ್ ಸ್ಪೀಚ್ ಡಿಲೇ ಅಂತೀವಿ. ಅಂದರೆ ನೀವು ಹೇಳೋದೆಲ್ಲ ಅರ್ಥ ಆಗುತ್ತೆ, ಬಟ್ ನನ್ನ ಮಗು ಮಾತಾಡ್ತಾ ಇಲ್ಲ. 2 years ಆದರೂ ಬರೀ 2 words ಗೊತ್ತಿರೋ ಮಕ್ಕಳಿದ್ದಾರೆ. ಕೆಲವು ಮಕ್ಕಳು 1.5 ವರ್ಷ ಆದ್ರೂ ಅಪ್ಪ ಅಮ್ಮ ಅಂತ ಕರೀತಾ ಇಲ್ಲ. ಬಟ್ ನೀವು ಏನು ಹೇಳ್ತೀರಿ, ಈಗ ಪಕ್ಕದ ರೂಮ್ಗೆ ಹೋಗಿ ಗ್ಲಾಸ್ ತಗೊಂಡ್ ಬಂದು ಕಿಚನಲ್ಲಿ ಇಡಿ ಅಂದ್ರೆ ಮಗು ಫಾಲೋ ಮಾಡ್ತಾ ಇದೆ. ಅಷ್ಟು ಉದ್ದ ಕಮಾಂಡು, 3 stage ಕಮಾಂಡ್ ಎಲ್ಲ ಫಾಲೋ ಮಾಡ್ತಾರೆ, ಬಟ್ ವಾಪಸ್ ಹೇಳಕ್ ಬರಲ್ಲ. ಯಾಕೆಂದ್ರೆ ಟಿವಿ ನೋಡ್ತಾ ಇರೋ ಯಾರಾದ್ರು ವಾಪಸ್ ಮಾತಾಡ್ತಾರ? ಇಲ್ಲ, ಸುಮ್ಮನೆ ನೋಡ್ತಾ ಇರೋದು. ಸೊ ಅದಕ್ಕೆ ಎಲ್ಲ ಅರ್ಥ ಆಗುತ್ತೆ, ವಾಪಸ್ ಹೇಳಕ್ ಬರಲ್ಲ. ಸೊ ಡಿಜಿಟಲ್ ಸ್ಕ್ರೀನ್ ಟೈಮ್ನ ಕಮ್ಮಿ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಅದು ಆಕ್ಟಿವ್ ಇಂಟರ್ವೆನ್ಷನ್ ಬೇಕು ಪೇರೆಂಟ್ಸ್ ಕಡೆಯಿಂದ. ಗುರುಮೂರ್ತಿ ಅವ್ರ ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಗುರುಮೂರ್ತಿ ಅವರೇ. ಓಕೆ, ಕಟ್ ಆಗಿದೆ ಅನ್ಸುತ್ತೆ. ಹಲೋ, ನೆಕ್ಸ್ಟ್ ಕಾಲರ್ ಯಾರಿದ್ದೀರಿ? ಹಲೋ. ಹಾ ಮೇಡಮ್, ಹೇಳಿ ಮೇಡಮ್, ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ತೆ ಅಮ್ಮ, ಸುಜಾತ ಅವರ? ಡಾಕ್ಟರ್ ಸರ್ ಮಾತಾಡ್ಬೇಕು. ಹಾ ಹೇಳಿ ಮೇಡಮ್, ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ ಅಮ್ಮ. ನಾವು ಹೊಸೂರಿಂದ ಮಾತಾಡ್ತೀವಿ, ಸುಜಾತ ಅಂತ. ನಮ್ಮ ಮೊಮ್ಮಕ್ಕಳು ಇದ್ದಾರೆ, ಮೊಮ್ಮಗಳು ಈಗ ಬರೋ ತಿಂಗಳಿಗೆ 3 ವರ್ಷ ಆಗುತ್ತೆ ಮೇಡಮ್. ಆದ್ರೆ ಅವಳಿಗೆ ಹಲ್ ಬಂದಿದೆ, ಆದ್ರೂ ಅವಳು ಕಚ್ಚಿ ತಿನ್ನಲ್ಲ. ಮಗು ಇದ್ದಾಗಿಂದಾನು ಹಾಗೆ ಎಲ್ಲಾನು ಸ್ಮ್ಯಾಶ್ ಮಾಡಿ ಮಾಡಿ ಹಾಕ್ತಿವಿ. ಸ್ವಲ್ಪ ಏನಾದ್ರು ಫೋರ್ಸ್ ಮಾಡಿದ್ರೆ ವಾಮಿಟ್ ಆಗೋಗುತ್ತೆ. ಇವಾಗ್ಲೂ ಅವಳಿಗೆ ಇದಾಗಲ್ಲ, ಏನ್ ಮಾಡ್ಬೇಕು? ಇದು ನಾನ್ ಕೋವಿಡ್ ಕ್ವೆಶ್ಚನ್ ಆಗುತ್ತೆ. ಸೊ ಇದು ಆಕ್ಚುಲಿ ಪೇರೆಂಟ್ಸ್ ಮಾಡೋ ಮಿಸ್ಟೇಕ್ ಅಂತಾನೆ ನಾನು ಯೂಶ್ವಲಿ ಹೇಳೋದು. ಯಾಕೆಂದರೆ ಒಂದು ಮಗು ಚೂ ಮಾಡಿ ಸಾಲ್ವ್ ಮಾಡೋಕ್ಕೆ ಅದಕ್ಕೆ ಅವಕಾಶ ಕೊಡಬೇಕು. ಎಷ್ಟೊಂದು ಮಕ್ಕಳಿಗೆ ಅಂದರೆ ಈಸಿಯಾಗಿ ಸಾಲ್ವ್ ಮಾಡಲಿ ಅಂತ ಪೇಸ್ಟ್ ಮಾಡಿ ಮಾಡಿ ಗ್ರೈಂಡ್ ಮಾಡಿ ಮಾಡಿ
ಅಭ್ಯಾಸ ಆಗ್ಬಿಟ್ರೆ ಯಾರೇ ಇರಲಿ ಶಾರ್ಟ್ಕಟ್ನ ಎಲ್ಲರೂ ಪ್ರಿಫರ್ ಮಾಡ್ತಾರೆ. ಸೊ ನನಗೆ ಪೇಸ್ಟ್ ಮಾಡಿಕೊಟ್ರೆ ಸುಮ್ಮನೆ ಸಾಲ್ವ್ ಮಾಡಿದ್ರೆ ಸಾಕು, ಚೂ ಮಾಡೋದು ಬೇಡ, ಕೆಲಸ ಮಾಡೋದು ಬೇಡ ಅಂದರೆ ಮಕ್ಕಳು ಅದೇ ಥರ ಅಭ್ಯಾಸ ಆಗಿಬಿಡುತ್ತೆ. ಸೊ ಚಿಕ್ಕವರಿಂದಾನೇ ಈವನ್ ಆಫ್ಟರ್ 1 year ಅಲ್ಲ, ಆ್ಯಕ್ಚುಲಿ ಆಲ್ಮೋಸ್ಟ್ ನಾವು ತಿನ್ನೋ ರೈಸ್ನೇ ಚೆನ್ನಾಗಿ ಕುಕ್ ಮಾಡಿ ಕೊಟ್ಟಿದ್ರೆ ದೇ ವಿಲ್ ಲರ್ನ್ ಟು ಚೂ. ಸೊ ಚೂವಿಂಗ್ ಇವಾಗ ಆಲ್ಮೋಸ್ಟ್ ಇವ್ರ ಮೊಮ್ಮಗಂತೂ 3 years ಆಗಿದೆ, ಒಂಥರ ಹ್ಯಾಬಿಟ್ ಆಗಿದೆ. ಹಳೆ ಹ್ಯಾಬಿಟ್ನ ಬಿಡಿಸೋದು ಇನ್ನೂ ತುಂಬ ಕಷ್ಟ. ಸೊ ಇದು ಗ್ರ್ಯಾಜುವಲ್ ಆಗಿ ಮಾಡೋಕ್ಕಾಗೋದು, ಒಂದಿನದಲ್ಲಿ ಇಲ್ಲ ಒಂದು ವಾರದಲ್ಲೂ ಚೇಂಜ್ ಬರಲ್ಲ. ಬಟ್ ಬಿಡಿಸಿದ್ದಾರೆ ಮಕ್ಕಳನ್ನ. ಸೊ ನಾನು ಯೂಶ್ವಲಿ ಹೇಳೋದಂದ್ರೆ, ಈಗ ನೀವು 100% ಪೇಸ್ಟ್ ಮಾಡ್ತಾ ಇದ್ದೀರಂದ್ರೆ ಒಂದು ವಾರ ಹಂಗೆ ಕಂಟಿನ್ಯೂ ಮಾಡಿಬಿಟ್ಟು 75% ಪೇಸ್ಟ್ ಮಾಡಿ, ಅಂದರೆ ಕಮ್ಮಿ ಗ್ರೈಂಡ್ ಮಾಡಿ. ಎವ್ರಿ ವೀಕ್ನೋ ಕಮ್ಮಿ ಗ್ರೈಂಡ್ ಮಾಡಿ. ಎಷ್ಟೊಂದು ಮಕ್ಕಳು ಚಾಕ್ಲೇಟ್ ತಿಂತಾರೆ, ಫ್ರೂಟ್ಸ್ ತಿಂದ್ಬಿಡ್ತಾರೆ, ಬಟ್ ಈ ಥರ ಸರಿ ಇಲ್ಲ ರೈಸ್ ಎಲ್ಲ ಪೇಸ್ಟ್ ಮಾಡಿ ಕೊಡೋದು ಅವ್ರಿಗೆ ಇಷ್ಟಪಡ್ತಾರೆ. ಸೊ ಅವ್ರಿಗೆ ಸಾಲೋಯಿಂಗ್ ಡಿಫಿಕಲ್ಟಿ ಇಲ್ಲ. ಯಾಕೆಂದ್ರೆ ಚಿಪ್ಸ್ ತಿನ್ಬೋದು, ಚಾಕ್ಲೇಟ್ ತಿನ್ಬೋದು, ಅದರ ಅರ್ಥ ಏನು ಸಾಲೋಯಿಂಗ್ ಡಿಫಿಕಲ್ಟಿ ಇಲ್ಲ. ಸೊ ಅವ್ರಿಗೆ ಇಷ್ಟ ಇರೋ ವಸ್ತುನ ಅವ್ರಿಗೆ ಗೊತ್ತು ಅವ್ರು ತಿನ್ನಕ್ಕೆ. ಬಟ್ ಈ ಥರದ್ದು ಅಭ್ಯಾಸ ಆಗಿರೋದಕ್ಕೆ ದೇ ಪ್ರಿಫರ್ ದಟ್ ಅದೇ ರೀತಿಯಲ್ಲಿ ಕೊಡಬೇಕು. ಸೊ ಮೆತ್ತಿಗೆ ಅದನ್ನ ಗ್ರೈಂಡಿಂಗ್ ಕಮ್ಮಿ ಮಾಡ್ತಾ ಬಂದ್ರೆ, ಆ ಗಟ್ಟಿ ಜಾಸ್ತಿ ಮಾಡ್ತಾ ಹೋದ್ರೆ ದೇ ವಿಲ್ ಸ್ಲೋಲಿ ಲರ್ನ್, ಮೇ ಬಿ ಓವರ್ 1 or 2 months. ರೈಟ್ ಮೇಡಮ್. ರಫೀಕ್ ಅವ್ರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ರಫೀಕ್ ಅವರೇ. ಸರ್ ಹೇಳಿ. ನಮಸ್ತೆ ಸರ್, ಹೇಳಿ, ನೀವು ಹೇಳಿ. ಹಲೋ. ರಫೀಕ್ ಅವರೇ, ನೀವು ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಇಲ್ಲಿ ನನ್ನ ಹತ್ರ ಮಾತಾಡಿ, ಫೋನಲ್ಲಿ ಮಾತಾಡಿ. ಹೇಳಿ ಸರ್. ಹಾಂ ಸರ್. ಸರ್ ಮೇಡಮ್ ಹತ್ರ ಮಾತಾಡಬೇಕಿತ್ತು. ಮಾತಾಡಿ ಸರ್, ಮಾತಾಡಿ ಸರ್, ಮಾತಾಡಿ, ಕೇಳಿಸ್ತಾ ಇದೆ, ಮಾತಾಡಿ ಮೇಡಮ್ಗೆ. ಹಲೋ ಹಲೋ ರಫೀಕ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಅದೇ ಮೇಡಮ್, ಒಂದು 6 ವರ್ಷದ ಮಗು ಇದೆ. ಅವನಿಗೆ 1 ವರ್ಷದಿಂದ ತುಂಬಾ ಹೊಟ್ಟೆ ನೋವು ಇದೆ. ಓಕೆ. ಸ್ಕ್ಯಾನಿಂಗ್ ಎಲ್ಲ ಮಾಡ್ತಿದ್ದೆಲ್ಲ ನಾರ್ಮಲ್ ಆಗಿದೆ, ಏನೂ ಇಲ್ಲ. ಓಕೆ. ಅದರಲ್ಲಿ ತುಂಬಾ ನೋವು ಅನ್ಸ್ತಾ, ದಿನಾಲು ಊಟ ಮಾಡಿದ ತಕ್ಷಣ ನೋವಾಗುತ್ತೆ. ಮತ್ತೆ ಮೋಷನ್ ಹೋಗ್ಬೇಕಾದ್ರೆ ಹುಳ ಬರುತ್ತೆ, ಜಂತು ಹುಳ ಇದೆಲ್ಲ, ಚಿಕ್ಕ ಹುಳ ಬರ್ತಾ ಇದೆ. ಓಕೆ. ನೀವು ಹುಳದಕ್ಕೋಸ್ಕರ ಮೆಡಿಸಿನ್ ಕೊಟ್ಟಿದ್ದೀರಾ ಪೀಡಿಯಾಟ್ರಿಷಿಯನ್ ತೋರಿಸ್ಬಿಟ್ಟು? ಕೊಟ್ಟಿದ್ದೀವಿ ಮೇಡಮ್, ಸುಮಾರು 4-5 ಸಲ ಕೊಟ್ಟು ಕಂಟಿನ್ಯೂ ಆಗಿ. ಈಗ ಒಂದು 6 months ಇಂದ 4-5 ಸಲ ಕೊಟ್ಟಿದ್ದೀವಿ ಈಗ. ಓಕೆ ಓಕೆ. ಸೊ ತುಂಬಾ ರೆಸಿಸ್ಟೆಂಟ್ ಆಗಿದೆ ವರ್ಮ್ಸ್. ಮನೇಲಿ ಎಲ್ಲರೂ ತಗೊಂಡಿದ್ದೀರಾ ಹುಳದ ಮೆಡಿಸಿನ್? ಇಲ್ಲ, ನಾವು ದೊಡ್ಡವ್ರು ತಗೊಂಡಿಲ್ಲ, ಜಸ್ಟ್ ಮಕ್ಳು ಇಬ್ರು ಇದಾರೆ. ಒಬ್ಬನಿಗೆ 3 years, ಒಬ್ಬರಿಗೆ 6 years, ಇಬ್ರಿಗೆ ಕೊಟ್ಟಿದ್ದೀವಿ. ಸೊ ಮಕ್ಕಳಿಗೆ ರೆಸಿಸ್ಟೆಂಟ್ ಈ ತರ ಮೆಡಿಸಿನ್ ಕೊಟ್ಟರು ಯೂಶ್ವಲಿ ವರ್ಷಕ್ಕೆ 2 ಸತಿ ಕೊಡೋದು ಅಡ್ವೈಸ್ ಮಾಡೋದು. ಪದೇ ಬರ್ತಾ ಇರೋದು ಕೆಲವು ಮಕ್ಕಳಲ್ಲಿ ಆಗುತ್ತೆ. ಅದು ಮಕ್ಕಳಿಂದ ಅಷ್ಟೆಲ್ಲ ಹುಳ ಬರೋದು. ಎಷ್ಟೊಂದು ಜನಕ್ಕೆ ಈಗ ನಾರ್ಮಲ್ ಆಗಿ ಎಲ್ಲರೂ ಹೇಳೋದು ಚಾಕ್ಲೇಟ್ ತಿಂತಾ ಇದೆ ಅದಕ್ಕೆ ಹುಳ ಬರ್ತಾ ಇರೋದು. ದಟ್ಸ್ ಆಕ್ಚುಲಿ ರಾಂಗ್ ಕನ್ಸೆಪ್ಷನ್. ಹುಳ ಬರೋದು ಅದರದ ಎಗ್ಸ್, ಅದರ ಮೊಟ್ಟೆನ ನಾವು ಇಂಜೆಸ್ಟ್ ಮಾಡಿದ್ರೆ, ಅದರ ಮೊಟ್ಟೆ ಇರೋದು ಸಾಯಿಲ್ ಅಲ್ಲಿ, ಮಣ್ಣಲ್ಲಿ ಇರುತ್ತೆ. ಸೊ ಮಣ್ಣಲ್ಲಿ ಆಟಾಡೋ ಮಕ್ಕಳು ಎಸ್ಪೆಷಲಿ ಅದು ಉಗುರು ಕೆಳಗಡೆ ಎಲ್ಲ ಉಗುರೆಲ್ಲ ಕಟ್ ಮಾಡ್ತಾ ಇಲ್ಲ ಅಂದ್ರೆ ಅದ್ರ ಒಳಗಡೆ ಸ್ವಲ್ಪ ಮಣ್ಣೆಲ್ಲ ಹೋಗಿ ಕುತ್ಕೊಂಡ್ಬಿಟ್ರೆ, ನೆಕ್ಸ್ಟ್ ಹ್ಯಾಂಡ್ ವಾಶ್ ಸರಿಯಾಗಿ ಮಾಡ್ತಾ ಇಲ್ಲ, ಹಂಗೆ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ಆ ಮೊಟ್ಟೆ ಎಲ್ಲ ಒಳಗಡೆ ಹೋಗುತ್ತೆ. ಚಾಕ್ಲೇಟ್ ಇಸ್ ಅ ವೆರಿ ಸ್ಟೆರೈಲ್ ಇದು. ಅದನ್ನು ಯಾವತ್ತೂ ಅದು ಇಷ್ಟು ಫ್ಯಾಕ್ಟ್ರಿಯಲ್ಲಿ ಇಷ್ಟು ಕ್ಲೀನ್ ಪ್ರಿಕಾಷನ್ ತೊಗೊಂಡು ಮಾಡ್ತಾ ಇದ್ದಾರೆ. ಸೊ ಅದರೊಳಗಡೆ ಹುಳದ ಮೊಟ್ಟೆ ಹೋಗೋ ಚಾನ್ಸ್ ಇಲ್ಲ. ಸೊ ಅದ್ರ ಲೈಫ್ ಸೈಕಲ್ ನೋಡಿದರೆ ಎಗ್ ಇಂಜೆಸ್ಟ್ ಮಾಡಿದ್ರೇ ಬರೋದು. ಇನ್ನು ಬೇರೆ ಮಕ್ಕಳು ಏನಂದರೆ ಹುಳ ಆಲ್ರೆಡಿ ಅಂದರೆ ಮೊಟ್ಟೆ ಒಳಗಡೆ ಹೋಗ್ಬಿಟ್ಟು ಹುಳ ಆಗಿದೆ, ಅದು ನೈಟ್ ಟೈಮಲ್ಲಿ ಈ ಪಿನ್ ವರ್ಮ್ಸ್ ಇರುತ್ತಲ್ಲ, ಚಿಕ್ಕ ಹುಳ ಇರುತ್ತೆ, ಆ ಪಿನ್ ವರ್ಮ್ಸ್ ಆಚೆ ಬರುತ್ತೆ. ಸೊ ಮೋಷನ್ ಹೋಗೋ ಜಾಗದಲ್ಲಿ ಬಂದ್ಬಿಟ್ಟು ನೈಟ್ ಟೈಮಲ್ಲಿ ಅದು ಮೊಟ್ಟೆ ಇಡುತ್ತೆ. ಸೊ ಅದಕ್ಕೆ ಅದು ಮಕ್ಕಳು ಅಲ್ಲಿ ಇಚ್ಚಿಂಗ್ ಅಂತ ಬರ್ತಾರೆ, ಪ್ಯಾರೆಂಟ್ಸ್ ಹೇಳ್ತಾರೆ ರಾತ್ರಿ ಎಲ್ಲ ಇಚ್ಚಿಂಗ್ ಅಂತ ಹೇಳ್ತಾರೆ, ಮಗು ಅಳ್ತಾ ಇದೆ ಅಂತ. ಸೊ ಅದು ಆಕ್ಚುಲಿ ಆಚೆ ಬಂದು ಮೊಟ್ಟೆ ಹಾಕೋ ಟೈಮ್. ಸೊ ಇಚ್ಚಿಂಗ್ ಮಾಡೋ ಟೈಮಲ್ಲಿ ಮಗು ಆ ಮೊಟ್ಟೆ ಮತ್ತೆ ನೇಲ್ಸ್ ಕೆಳಗಡೆ ಇಲ್ಲ ಉಗುರು ಕೆಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಹ್ಯಾಂಡ್ ವಾಶ್ ಮಾಡದೆ ಊಟ ಮಾಡುವಾಗ ಮತ್ತೆ ಒಳಗಡೆ ಹೋಗುತ್ತೆ. ಸೊ ದಿಸ್ ಇಸ್ ಅ ಕಾಮನ್ ಸೈಕಲ್. ಪ್ಯಾರೆಂಟ್ಸ್ಗೂ ಹುಳ ಇರುತ್ತೆ, ಬಟ್ ಪ್ಯಾರೆಂಟ್ಸ್ ಅಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ, ಮತ್ತೆ ಮೋಷನಲ್ಲಿ ಹುಳ ಪಾಸ್ ಮಾಡೋದು ಅಷ್ಟು ಫ್ರೀಕ್ವೆಂಟ್ ಇರಲ್ಲ. ಸೊ ಪ್ಯಾರೆಂಟ್ಸ್ಗೂ ಆ ಮನೇಲಿ ಯಾರ್ಯಾರು ಇದ್ದಾರೋ ಅಡಲ್ಟ್ಸ್ ಇದ್ದಾರೆ, ಇಷ್ಟು ರೆಸಿಸ್ಟೆಂಟ್ ವರ್ಮ್ಸ್ ಪ್ರಾಬ್ಲಮ್ ಇದ್ರೆ ಎಲ್ಲರಿಗೂ ಬ್ಲಾಂಕೆಟ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಮಗುಗೆ ಈಗ ಮೆಡಿಸಿನ್ ಹಾಕ್ತಾ ಇದ್ರೆ ಮನೇಲಿ ಎಷ್ಟು ಜನ, ಈಗ 5 ಜನ 6 ಜನ ಇದ್ದಾರೆ, ಎಲ್ಲರಿಗೂ ಒಂದೇ ದಿನ ಮೆಡಿಸಿನ್ ಕೊಟ್ರೆ ಪ್ಯಾರೆಂಟ್ಸ್ ಇಂದನೂ ಸ್ಪ್ರೆಡ್ ಆಗೋದು ಕಡಿಮೆ ಆಗುತ್ತೆ. ಅರ್ಥ ಆಯ್ತಾ? ಮತ್ತೆ ಜನರಲ್ ಹೈಜೀನ್, ನೇಲ್ ಕಟ್ ಮಾಡೋದು, ಮಣ್ಣಲ್ಲಿ ಆಟಾಡಕ್ ಬಿಟ್ರೆ ಆಮೇಲೆ ಬಂದು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋದು, ಬಾತ್ ಕೊಡೋದು, ಅದೆಲ್ಲ ಫಾಲೋ ಮಾಡಿದ್ರೆ ಇದು ಪದೇ ಹುಳ ಬರೋದು ಕಡಿಮೆ ಆಗುತ್ತೆ. ಪ್ಲಸ್ ಮೆಡಿಸಿನ್ ಕೊಡೋ ದಿನ ಅವತ್ತಿರೋ ಬೆಡ್ಶೀಟು, ಪಿಲ್ಲೋ ಕವರ್, ಬ್ಲಾಂಕೆಟ್ ಮಗು ಜನರಲ್ ಯೂಸ್ ಮಾಡುತ್ತಲ್ಲ ಆ ಬಟ್ಟೆನೆಲ್ಲ ಚೆನ್ನಾಗಿ ಬಿಸಿನೀರಲ್ಲಿ ವಾಶ್ ಮಾಡಿಬಿಟ್ಟು ಒಣಗಿ ಹಾಕಬೇಕು. ಸೊ ಅದರಲ್ಲಿ ಇರುವ ಮೊಟ್ಟೆ ಕೂಡ ಸತ್ತೋಗ್ಬಿಡುತ್ತೆ. ರೈಟ್ ಮೇಡಮ್. ಶಿವಪ್ರಸಾದ್ ಅವ್ರು ಕರೆ ಮಾಡಿದ್ರೆ ಮಾತಾಡೋಣ. ನಮಸ್ತೆ ಶಿವಪ್ರಸಾದ್ ಅವರೇ.
ನಮಸ್ತೆ ರೇಮನ್ ಸರ್. ಸರ್ ಹೇಳಿ ಸರ್. ಸರ್ ನನ್ನ ಕ್ವೆಶನ್ ಕೋವಿಡ್ ರಿಲೇಟೆಡ್. ಹೇಳಿ ಸರ್. ಸರ್ ಈಗ ಫಸ್ಟ್ ವೇವ್ ಅಲ್ಲಿ ಇವಾಗ ನಾವೇನ್ ಥರ್ಡ್ ವೇವ್ ಅಲ್ಲಿ ಮಕ್ಕಳ ಬಗ್ಗೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸರ್, ಈ ತರ ಥರ್ಡ್ ವೇವ್ ಮಕ್ಕಳಿಗೆ ಹಿಟ್ ಆಗ್ಬೋದು ಅಂತ. ಸೊ ಯಾವ ಬೇಸಿಸ್ ಮೇಲೆ ಸರ್, ಅದು ಏನಾದ್ರು ಸೈಂಟಿಫಿಕ್ ರಿಸರ್ಚ್ ಬೇಸಿಸ್ ಮೇಲೆ ನಾವು ಇದನ್ನ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೀವಾ, ಅಥವಾ ಜಸ್ಟ್ ರ್ಯಾಂಡಮ್ ಅಬ್ಸರ್ವೇಷನ್ ಅಲ್ಲಿ ಫಸ್ಟ್ ವೇವ್ ನಲ್ಲಿ ವಯಸ್ಸಾದವರಿಗೆ ಆಯ್ತು, ಸೆಕೆಂಡ್ ವೇವ್ ನಲ್ಲಿ ಮಿಡ್ಲ್ ಏಜ್ಡ್ ಪೀಪಲ್ ಆಯ್ತು, ಸೊ ಥರ್ಡ್ ವೇವ್ ನಲ್ಲಿ ಈ ತರ ಮಕ್ಕಳಿಗಾಗ್ಬೋದು ಅಂತ ಒಂದು ರ್ಯಾಂಡಮ್ ಅಬ್ಸರ್ವೇಷನ್, ಅಥವಾ ಏನೋ there is a scientific it's a scientific evidence to say that it is. ಹೌದು, ಇಟ್ಸ್ ಅ ಸೈಂಟಿಫಿಕ್ ಅಪ್ರೋಚ್ ಓನ್ಲಿ. ಮೇಡಮ್ ವಿಲ್ ಎಕ್ಸ್ಪ್ಲೈನ್ ಇಟ್. ಎಸ್ ಮೇಡಮ್. ಒನ್ ಥಿಯರೀಸ್ ಅವ್ರು ಹೇಳ್ದಂಗೆ ಫಸ್ಟ್ ವೇವ್ ಅಫೆಕ್ಟೆಡ್ ಮೋರ್ ಆಫ್ ಸೀನಿಯರ್ ಸಿಟಿಸನ್ಸು, ಸೆಕೆಂಡ್ ವೇವ್ ಮೋರ್ ಆಫ್ ಬ್ರೆಡ್ ವಿನ್ನರ್ಸ್ ಅಂದರೆ ಯಂಗರ್ ಪಾಪ್ಯುಲೇಷನು. ನೆಕ್ಸ್ಟ್ ಈಗ ವೈರಸ್ಗೆ ಅಫೆಕ್ಟ್ ಮಾಡೋಕ್ಕೆ ಹೋಸ್ಟ್ ಇರೋದು ಯಂಗರ್ ಅಂದರೆ ಲೆಸ್ ದೆನ್ 18 ಇಯರ್ಸ್ ಮಕ್ಕಳು. ಒನ್ ರೀಸನ್ ಇಸ್ ವ್ಯಾಕ್ಸಿನೇಷನ್ ನಡೀತಾ ಇದೆ, ಸೊ ಅಪ್ ಟು 18 ಇಯರ್ಸ್ ಕವರ್ ಆಗುತ್ತೆ. ಸೊ ವೈರಸ್ ಅಂದ್ರೆ ಇಟ್ಸ್ ಆಲ್ವೇಸ್ ಲುಕಿಂಗ್ ಫಾರ್ ಅನ್ ಆಪರ್ಚುನಿಟಿ. ಅಂದ್ರೆ ನನಗೆ ಈಸಿಲಿ ಕಂಪ್ಯಾಟಬಲ್ ಆಗಿರೋ ಒಂದು ಬಾಡಿ ಸಿಗಬೇಕು, ನನಗೆ ಮಲ್ಟಿಪ್ಲೈ ಆಗಬೇಕು, ಅಷ್ಟೇ ಅದ್ರದ್ದು ಯೋಚನೆ. ಸೊ ವ್ಯಾಕ್ಸಿನೇಟ್ ಆಗಿದ್ರೆ ಆಬ್ವಿಯಸ್ಲಿ ಅದು ಇಟ್ ಗಿವ್ಸ್ ಸಮ್ ಫಾರ್ಮ್ ಆಫ್ ಪ್ರೊಟೆಕ್ಷನ್. ಎಷ್ಟು ಪರ್ಸೆಂಟೇಜ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಡೆಫಿನೆಟ್ಲಿ ಪ್ರೊಟೆಕ್ಷನ್ ಅಂತೂ ಇದೆ. ಬಿಕಾಸ್ ಈಗ ನಾವು ನಮ್ಮ ಹಾಸ್ಪಿಟ್ಲಲ್ಲಿ 2 ಡೋಸ್ ತೊಗೊಂಡಿರೋರು ಪಾಸಿಟಿವ್ ಆದರೂ ಕೂಡ ಎಲ್ಲರೂ ಮೈಲ್ಡ್ ಸಿಂಪ್ಟಮ್ ಮೇಲೆ ಇಲ್ಲ ಮ್ಯಾಕ್ಸಿಮಮ್ ಮಾಡ್ರೇಟ್ ಬರ್ತಿದ್ದಾರೆ. ಸಿವಿಯರ್ ಆಗಿ ಬರೋದು ತುಂಬ 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 ವಿರಳ. ಸೊ ಡೆಫಿನೆಟ್ಲಿ ವ್ಯಾಕ್ಸಿನ್ ಇಸ್ ಗಿವಿಂಗ್ ಸಮ್ ಪ್ರೊಟೆಕ್ಷನ್. ಸೊ ಇಷ್ಟೊಂದು ಜನ ಅಪ್ ಟು 18 ಇಯರ್ಸ್ ವ್ಯಾಕ್ಸಿನೇಟ್ ಹಾಕ್ತಾ ಹೋಗ್ತಾ ಇರುವಾಗ ನೆಕ್ಸ್ಟ್ ವೈರಸ್ಗೆ ಇರೋ ಪಾಪ್ಯುಲೇಷನ್ ಏನಂದ್ರೆ ಮಕ್ಕಳು. ಇಟ್ಸ್ ಅನ್ ಈಸಿ ಟಾರ್ಗೆಟ್. ಪ್ಲಸ್ ಮಕ್ಕಳ ಜೊತೆ ಎಲ್ಲರೂ ಅಡಲ್ಟ್ ಪಾಪ್ಯುಲೇಷನ್ ಕಾಂಟ್ಯಾಕ್ಟ್ ಅಲ್ಲಿ ಬರ್ತಾರೆ. ಸೊ ತುಂಬಾ ವ್ಯಾಕ್ಸಿನ್ ಎಕ್ಸ್ಪರ್ಟ್ಸು ಮತ್ತೆ ಇದ್ರ ಬಗ್ಗೆ ಟಾಸ್ಕ್ ಫೋರ್ಸ್ಗೆಲ್ಲ ಗವರ್ಮೆಂಟ್ ಮಾಡಿದ್ದಾರೆ. ಎಲ್ಲದೂ ಪ್ರೆಡಿಕ್ಷನ್ ಏನಂದ್ರೆ ಇಟ್ಸ್ ಸ್ಟಿಲ್ ಅ ಥಿಯರಿ, 100% ಕನ್ಫರ್ಮ್ ಆಗಿಲ್ಲ ದಟ್ ದ ವೈರಸ್ ವಿಲ್ ಮ್ಯೂಟೇಟ್ ಇನ್ ಸಚ್ ಅ ವೇ ದಟ್ ನೆಕ್ಸ್ಟ್ ವಲ್ನರಬಲ್ ಪಾಪ್ಯುಲೇಷನ್ ಅಂತೀವಿ ಮಕ್ಕಳು ಇರ್ಬೋದು ಅಂತ. ಸ್ವಲ್ಪ ಕಂಟ್ರೀಸ್ ಎಕ್ಸಾಂಪಲ್ ಬ್ರೆಜಿಲಲ್ಲಿರೋ ಅಲ್ಲಿ ಸ್ವಲ್ಪ ಮಕ್ಕಳಲ್ಲಿ ಸಿವಿಯರಿಟಿ ಜಾಸ್ತಿ ಬರ್ತಾ ಇದೆ, ಅಲ್ಲಿರೋ ವೇರಿಯಂಟ್ ಸ್ವಲ್ಪ ಮಕ್ಕಳಲ್ಲಿ ಜಾಸ್ತಿ ಸಿವಿಯರಿಟಿ ಕಾಣಿಸ್ಕೊತಾ ಇದೆ. ಬಟ್ ಇಂಡಿಯನ್ ಇವಾಗಿರೋ ಸಿಚುವೇಶನಲ್ಲಿ ಆ ಥರ ವೈರಸ್ ಇಲ್ಲ ಮ್ಯೂಟೆಂಟ್ ಇನ್ನೂ ಬಂದಿಲ್ಲ. ಬಟ್ ಪಾಸಿಬಿಲಿಟಿ ಇದೆ, ಪ್ರಿಪೇರ್ ಆಗಿ ಡೆಫಿನೆಟ್ಲಿ ಇರಬೇಕು. ಒಂದು ಟೆನ್ಷನ್ ಇರೋ ಯಾಕೆ ಮಾತೇನೆಂದರೆ ಈಗ ಅಡಲ್ಟ್ಗೆ ಇಷ್ಟೊಂದು ವೇವ್ ಇಷ್ಟು ಎಫೆಕ್ಟ್ ಆಗಿ ಸ್ಟ್ರಾಂಗ್ ಆಗಿ ಎಫೆಕ್ಟ್ ಆದರೆ ಬೆಡ್ಸು ಡೆಫಿನೆಟ್ಲಿ ನಾವು ತುಂಬ ಕನ್ವರ್ಟ್ ಮಾಡ್ಬೋದು. ಮಕ್ಕಳು ಆಲ್ಮೋಸ್ಟ್ 16.5 crore ಮಕ್ಕಳಿದ್ದಾರೆ ಇಂಡಿಯಾದಲ್ಲಿ ಲೆಸ್ ದೆನ್ 12 ಇಯರ್ಸ್. ಅವ್ರಿಗಿರೋದೇ ಬರೀ 2000 ICU ಬೆಡ್ಸು. ಪ್ರಾಪರಾಗಿ ಮಕ್ಕಳನ್ನ ಟ್ರೀಟ್ ಮಾಡೋಕ್ಕಾಗೋ ಥರ ICU ಇರೋದು PICU ಅಂತೆಲ್ಲ, ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್, ಬರೀ 2000 ಬೆಡ್ ಇದೆ. ಎಲ್ಲ ಡಾಕ್ಟರ್ಸ್ಗೂ ಪೀಡಿಯಾಟ್ರಿಕ್ ಟ್ರೀಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಪ್ಲಸ್ ಅವ್ರು ನೋಡೋಕ್ಕೆ ಸ್ಟಾಫು, ನರ್ಸಿಂಗು, ಮತ್ತು ಅವ್ರು ಯೂಸ್ ಮಾಡೋ ಮಾಸ್ಕು, ಇಂಜೆಕ್ಷನ್ಸು, ಈಗ ಕ್ಯಾನ್ಯುಲಾ ಹಾಕೋದು ಕೂಡ ಡಿಫ್ರೆಂಟ್ ಕಲರು ಸೈಜಲ್ಲಿ ಬರುತ್ತೆ. ಅಡಲ್ಟ್ಗಾದ್ರೆ ಯಾವೇ ವಯಸ್ಸಾದರೆ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ. ಸೊ ಆ ಥರ ಇಕ್ವಿಪ್ಮೆಂಟ್ಸ್ ಎಲ್ಲ ನಮ್ದ್ರಲ್ಲಿ ಇಲ್ಲ. ಅಂದ್ರೆ ಇವಾಗಿರೋದು ತುಂಬಾ ಮಿನಿಮಲ್ ಸಪ್ಲೈಯಲ್ಲಿದೆ. ಈ ವೇವ್ ತರ ಮಕ್ಕಳಲ್ಲಿ ನೆಕ್ಸ್ಟ್ ವೇವ್ ಜಾಸ್ತಿ ಬಂದ್ರೆ ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಚ್ಚರಿಕೆಯಿಂದ ಅಡಲ್ಟ್ಸೇ ಎಚ್ಚರಿಕೆ ತಗೋಬೇಕು. ನಿಮ್ ಬಂದಿಲ್ಲ ಅಂದ್ರೆ ಆಬ್ವಿಯಸ್ಲಿ ನೀವು ನಿಮ್ಮ ಮಕ್ಕಳಿಗೆ ಕೊಡಲ್ಲ. ಸೊ ದಟ್ ಇಸ್ ದ ಬೆಸ್ಟ್ ಪ್ರೊಟೆಕ್ಷನ್ ಟಿಲ್ ವ್ಯಾಕ್ಸಿನ್ ಇಸ್ ಅವೈಲೇಬಲ್ ಫಾರ್ ಚಿಲ್ಡ್ರನ್. ಎಕ್ಸಾಕ್ಟ್ಲಿ. ಶಶಿ ಅವ್ರ ಕರೆ ಮಾಡಿದರೆ ಹಾಸನದಿಂದ ಮಾತಾಡೋಣ. ನಮಸ್ತೆ ಶಶಿ ಅವರೇ. ನಮಸ್ತೆ ಸರ್. ನಮಸ್ತೆ ಮಾ, ಹೇಳಿ ಸರ್. ಮೇಡಮ್ ಹತ್ರ ಮಾತಾಡಿ. ನಮಸ್ತೆ ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮ್ಮ ಪಾಪು 3 ವರ್ಷದ ಪಾಪು ಇದ್ದಾನೆ. ಅವನಿಗೆ ವೈಟ್ ಇದೆ ಮೇಡಮ್ ಮುಖದಲ್ಲಿ. ಅದು ಮತ್ತೆ ಊಟನು ಸರಿಯಾಗಿ ಮಾಡ್ತಿಲ್ಲ ಮೇಡಮ್. ಅವನು ಜಾಸ್ತಿ ಮೊಸರನ್ನ, ಹಾಲು ಈ ತರನೇ ತಗೋತೀನಿ. ಅದನ್ನೇ ಕೊಡ್ಬೋದಾ ಮೇಡಮ್? ಮೊಸರನ್ನ ತಗೊಳ್ಳೋದ್ರಲ್ಲಿ ಏನು ತೊಂದರೆ ಇಲ್ಲ. ನಾನು ಅವಾಗ ಹೇಳ್ದಂಗೆ ಬಿಫೋರ್ ಮೈ ಪ್ಲೇಟ್ 5 ಅಂತ ಅದು ಪ್ಲೇಟ್ನ ಹತ್ರ ಡಿವೈಡ್ ಮಾಡಿ ಮೊಸರನ್ನ ಇಸ್ ಅ ವೆರಿ ಗುಡ್ ಡಯಟ್. ಬಟ್ ಬರೀ ಮೊಸರು ಅನ್ನ ಇರಬಾರ್ದು. ಅದರಲ್ಲಿ ಮಿಕ್ಕಿದ ವೆಜಿಟೇಬಲ್ಸು, ಸ್ವಲ್ಪ ಕಾಳುಗಳೆಲ್ಲ, ದಾಳು, ತೂರ್ದಾಳು, ಏನಾದರೂ ಸಾಂಬಾರು ಮಾಡ್ತೀವಲ್ಲ, ಬೇಳೆಗಳು, ಇದೆಲ್ಲ ಆ್ಯಡ್ ಮಾಡಿದರೆ ಚೆನ್ನಾಗಿರುತ್ತೆ. ಮೊಸರನ್ನದಲ್ಲಿ ಆ್ಯಡ್ ಮಾಡಬಾರ್ದಂತ ಏನಿಲ್ಲ. ಯು ಕ್ಯಾನ್ ಆ್ಯಡ್ ಏನಾದರೂ ಪಲ್ಯ, ನೀವು ಅವತ್ತು ಏನು ಮಾಡಿರ್ತೀರೋ ಆ ಪಲ್ಯನ ಆ್ಯಡ್ ಮಾಡಬೇಕು. ಮತ್ತೆ ಇನ್ನೊಂದು ಕ್ವಶನ್ ಕೇಳಿದ್ದು ಮುಖದ ಮೇಲೆ ವೈಟ್ ಬರೋದು. ಮೋಸ್ಟ್ ಆಫ್ ದ ಟೈಮ್ ಒಂದು ಕಾಮನ್ ಫಂಗಲ್ ಇನ್ಫೆಕ್ಷನ್ ಇದೆ, ಪಿಟ್ರಿಯಾಸಿಸ್ ಆಲ್ಬಾ ಅಂತೀವಿ. ಅದು ತುಂಬಾ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ. ವೈಟ್ ಸರ್ಕ್ಯುಲರ್ ಪ್ಯಾಚಸ್ ಆಗಿ ಬರುತ್ತೆ. ಮಗುಗೆ ಅದರಿಂದ ಏನೂ ತೊಂದರೆ ಇರಲ್ಲ, ಆಕ್ಚುಲಿ ಇಚ್ಚಿಂಗು ಆ ಥರ ಏನು ಬರಲ್ಲ. ಬಟ್ ನೋಡೋಕ್ಕೆ ಕಾಸ್ಮೆಟಿಕಲಿ ಎದ್ದು ಕಾಣಿಸುತ್ತೆ. ಸೊ ಅದು ಯೂಶ್ವಲಿ ಡ್ರೈ ಸ್ಕಿನ್ ಮೇಲೆ ಬೆಳೆಯೋ ಥರ ಫಂಗಸ್ಸು. ಇಟ್ಸ್ ಅ ಕಾಮನ್ ಫಂಗಸ್, ಎಲ್ಲರ ಬಾಡಿ ಮೇಲೆ ಇದೆ. ಬಟ್ ಮಕ್ಕಳಲ್ಲಿ ಇಮ್ಯುನಿಟಿ ಕಮ್ಮಿ ಇರೋದಕ್ಕೆ ಅದು ಬೆಳೆದು ಬಿಡುತ್ತೆ. ಅದು ಇದೇ ಥರ ಆಪರ್ಚುನಿಸ್ಟಿಕ್, ಎಲ್ಲಿ ಚಾನ್ಸ್ ಸಿಗುತ್ತೋ ಅಲ್ಲಿ ಬೆಳೆಯುತ್ತೆ. ಸೊ ಫಸ್ಟ್ ಮೇನ್ ಟ್ರೀಟ್ಮೆಂಟ್ ಏನಂದರೆ ಮುಖದ ಮೇಲೆ ಸೋಪೆಲ್ಲ ಯೂಸ್ ಮಾಡಿ ಡ್ರೈ ಮಾಡಬಾರ್ದು. ಒಳ್ಳೆ ಮಾಯಿಶ್ಚರೈಸರ್, ಯಾವುದಾದ್ರೂ ಬೇಬಿ ಕ್ರೀಮು ಯಾವುದು ಯೂಸ್ ಮಾಡ್ತಾ ಇದ್ದು ಮಾಯಿಶ್ಚರೈಸರ್ನ ದಿನಕ್ಕೊಂದು 3 ಸತಿ ಹಚ್ಚಿದ್ರೆ ಒಂದು ಓವರ್ 2 to 3 months ಆ ಕಲರ್ ಎಲ್ಲ ವಾಪಸ್ ಬರುತ್ತೆ.
ಓಕೆ, ದಟ್ ಇಸ್ ಅ ಸಿಂಪಲ್ ಟ್ರೀಟ್ಮೆಂಟ್. ಇದು ಮಾಡಿಬಿಟ್ಟು ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ಡರ್ಮಟಾಲಜಿಸ್ಟ್ ನೋಡ್ಬೇಕು, ಕನ್ಸಲ್ಟ್ ಮಾಡಬೇಕು. ಓಕೆ ಮೇಡಮ್, ಈಗ ಶೀತದಿಂದನೇ ಹೆಚ್ಚು ಈ ಕೊರೋನಾ ಅನ್ನುವಂಥದ್ದು ಒಂದಿದೆ. ಸೊ ಮಕ್ಕಳಿಗೆ ಈ ಶೀತ ಪದಾರ್ಥಗಳನ್ನು ಕೊಡಬಾರ್ದು ಅಥವಾ ಅದಕ್ಕೆ ಸಂಬಂಧಪಟ್ಟ ಫ್ರೂಟ್ಸ್ ಕೊಡಬಾರ್ದು ಅನ್ನೋಂಥದ್ದು ಕೂಡ ಇದೆ. ಇದ್ರ ಬಗ್ಗೆ ಕೊನೆಯದಾಗ್ತವೆ ಅಂತ ಹೇಳ್ತೀರಾ, ಆಹಾರ ಪದ್ಧತಿ ಬಗ್ಗೆ? ಫ್ರೂಟ್ಸ್ ಕೊಡಬಾರ್ದಂತಿಲ್ಲ, ಬಿಕಾಸ್ ಫ್ರೂಟ್ಸ್ ಆರ್ ಡೆಫಿನೆಟ್ಲಿ ರಿಚ್ ಇನ್ ವೈಟಮಿನ್ಸ್, ಮಿನರಲ್ಸ್, ತುಂಬಾ ಆಂಟಿ ಆಕ್ಸಿಡೆಂಟ್ಸ್ ಇರೋದು. ಅದು ನಮ್ಮ ಇಮ್ಯುನಿಟಿನ ನ್ಯಾಚುರಲಿ ಬರುವಂತಹ ಫ್ರೂಟ್ಸ್ ಅಂತ ಹೇಳ್ತೀವಿ. ಈಗ ಸೀಬೆಕಾಯಿ ಕೆಲವರಿಗೆ ಆಗಲ್ಲ, ಈ ಥರದ್ದೇನಾದ್ರೂ? ಆ ಥರ ಏನು ಸೈಂಟಿಫಿಕ್ಲಿ ಏನು ಪ್ರೂವ್ಡ್ ಇಲ್ಲ, ಬಟ್ ಡೆಫಿನೆಟ್ಲಿ ನೀವು ಹೇಳ್ದಂಗೆ ವೈರಸ್ ಸ್ವಲ್ಪ ಫ್ಲೂ ತರ ಸಿಂಪ್ಟಮ್ಸ್ ಮಾಡೋದಕ್ಕೆ ಎಲ್ಲರಿಗೂ ಒಂಥರ ಭಯ. ಏನಂದ್ರೆ ಕೋಲ್ಡ್ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ, ಸೊ ತಣ್ಣ ನೀರು ಕೊಡಬಾರ್ದು, ಕೋಲ್ಡ್ ಬರೋ ತರ ಫ್ರೂಟ್ಸ್ ಕೊಡಬಾರ್ದು. ಬಟ್ ಆಕ್ಚುಲಿ ಆ ಥರ ಮೆಡಿಕಲಿ ಪ್ರೂವ್ಡ್ ಇಲ್ಲ. ಎಷ್ಟೋ ಮಕ್ಕಳು ಪಾಪ ಐಸ್ ಕ್ರೀಮ್ ತಿಂದೆ ಒಂದು ವರ್ಷದ ಮೇಲೆ ಆಗುತ್ತೆ, ಒಂದು ವರ್ಷದ ಮೇಲೆ ಆಗುತ್ತೆ, ದೊಡ್ಡವರು ತಿಂತಾ ಇಲ್ಲ ಬಿಡಿ. ಅದ್ಮೇಲೆ ನಾನು ಅದಕ್ಕೆ ಹೇಳೋದು, ತಣ್ಣಗೆ ತಿನ್ಬೇಕಂತಿಲ್ಲ ಐಸ್ ಕ್ರೀಮ್, ಸ್ವಲ್ಪ ಮೆಲ್ಟ್ ಆದ್ರೂ ಪರವಾಗಿಲ್ಲ ಹಂಗೆ ಕೊಡ್ಬೋದು ಮಗುನ. ಕಪ್ ಐಸ್ ಎಲ್ಲ ಹಂಗೆ ಕೊಡ್ಬೋದಲ್ಲ ಲಿಕ್ವಿಡ್ ಆಗಿ. ಸೊ ಬಟ್ ಕೆಲವರು ಸೆನ್ಸಿಟಿವ್ ಇರ್ತಾರೆ, ಕೆಲವರು ಥ್ರೋಟ್ ಈಗ ತಣ್ಣಗಿರೋ ಈಗ ನೀವು ಹೇಳ್ದಂಗೆ ಐಸ್ ಕ್ರೀಮ್ ತಿಂದ್ರೆ ಕೆಲವು ಫ್ರೂಟ್ಸ್ಗೆ ಸೆನ್ಸಿಟಿವ್ ಇರ್ತಾರೆ, ಸ್ವಲ್ಪ ನೆಗಡಿ ಕೆಮ್ಮೆಲ್ಲ ಬರೋ ಚಾನ್ಸ್ ಇದೆ. ಬಟ್ ಅದರಂದ್ಬಿಟ್ಟು ಅದು ಕೋವಿಡ್ ಆಗ್ಬೇಕಂತಿಲ್ಲಲ್ಲ, ಕೋವಿಡ್ ವಿಲ್ ಕಮ್ ಒಳ್ಳೆ ನೀವು ಆಚೆಯಿಂದ ಇಲ್ಲದರ ಈ ತರ SMS ಎಲ್ಲ ಫಾಲೋ ಮಾಡೋದೆ ಎಲ್ಲ ಯಾವುದೋ ಪೇಷಂಟ್ ಇಂದ ಬರೋದು ನಿಮ್ಗೆ, ಇಲ್ಲ ಯಾರೋ ಒಬ್ರು ಕ್ಯಾರಿ ಮಾಡ್ತಾರೆ ಸರ್ಫೇಸ್ ಇಂದ ಬರೋದು. ಸೊ ಈ ಶೀತ ಪದಾರ್ಥ ತಗೊಂಡ್ಬಿಟ್ಟು ಅದು ನಿಮ್ಗೆ ಬರ್ಬೇಕಾದ್ರೆ ನಿಮ್ ಮನೇಲಿ ಆ ವೈರಸ್ ಇದ್ರೇನೆ ಬರೋದು. ಮನೆಯೊಳಗಡೆ ವೈರಸ್ಸೇ ಎಂಟರ್ ಆಗಿಲ್ಲ ಅಂದ್ರೆ ಹೆಂಗ್ ಬರಕ್ ಚಾನ್ಸ್? ಬಟ್ ಸಿಂಪ್ಟಮ್ಸ್ ವಿಲ್ ಬಿ ಸಿಮಿಲರ್. ಈಗ ಕೋವಿಡ್ ಬಂದ್ರು ನೆಗಡಿ ಕೆಮ್ಮಿರುತ್ತೆ, ಈಗ ಐಸ್ ಕ್ರೀಮ್ ತಿಂದ್ಬಿಟ್ಟು ನೆಗಡಿ ಕೆಮ್ಮು ಬರ್ಬೋದು. ಬಟ್ ಆ ಸಿಂಪ್ಟಮ್ಸ್ ಎಲ್ಲ ಯೂಶಲಿ ಕಾಮನ್ ಫ್ಲೂ ವೈರಸ್ ಅಂತೀವಿ, ಅದರಿಂದ ಬರೋದು, ಇಲ್ಲಾಂದ್ರೆ ಸೆಕೆಂಡ್ರಿ ಅಲರ್ಜಿಯಿಂದ ಬರೋದು. ಸೊ ಅದು ಅಂದ್ಬಿಟ್ಟು ಕೋವಿಡ್ ಅಲ್ಲ, ಅದು ಕೋವಿಡ್ ಮನೆಯೊಳಗಡೆ ಬಂದ್ರೇನೆ ಮಗುಗೆ ಎಂಟರ್ ಆಗೋದಲ್ವಾ. ಸೊ ಏನೇ ತಣ್ಣಗಿರೋದು ತಿನ್ಬೇಕಂತೆಲ್ಲ ಹೇಳ್ತಾ ಇರೋದು, ಬಟ್ ತಿನ್ನೋದ್ರಿಂದ ಕೋವಿಡ್ ಜಾಸ್ತಿ ಬರುತ್ತಂತ ಸೈಂಟಿಫಿಕ್ಲಿ ಏನು ಪ್ರೂವ್ಡ್ ಇಲ್ಲ. ಸೊ ಹಾಗಾಗಿ ಈಗ ಈ ಟೈಮ್ನಲ್ಲಿ ಯಾವ ರೀತಿ ದಿನಚರಿ ಇರಬೇಕು, ಮಕ್ಕಳನ್ನ ಹೇಗೆ ನೋಡ್ಕೋಬೇಕಾಗತ್ತೆ ಆರೈಕೆ? ಯಾಕಂದ್ರೆ 3ನೇ ಅಲೆ ಡೇಂಜರ್ ಅಂತ ಹೇಳ್ತಿರೋದ್ರಿಂದ ಈಗಲಿಂದನೇ ಹೇಗೆ ಪ್ರಿಕಾಷನ್ಸ್ ಅನ್ನ ತಗೋಬೇಕಾಗತ್ತೆ? ಮೇನ್ ಥಿಂಗ್ ಅನ್ವಾಂಟೆಡ್ ಆಗಿ ಆಚೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಲಾರ್ಜ್ ಗ್ಯಾದರಿಂಗ್ಸ್, ಪಬ್ಲಿಕ್ ಸ್ಪೇಸಸ್, ಮದುವೆ ಆ ಥರ ಎಲ್ಲ ಮ್ಯಾಕ್ಸಿಮಮ್ ಮಕ್ಕಳನ್ನ, ಈಗ ಲಾಕ್ಡೌನ್ ಓಪನ್ ಆಗುತ್ತೆ, ಎಲ್ಲರೂ ಒಂಥರ ಫ್ರೀಡಮ್ ಬಂದಂಗ ಆಗುತ್ತೆ, ಕೊರೋನಾ ಹೋದಂಗ. ಕೊರೋನಾ ಕಮ್ಮಿ ಆಗಿದೆ, ಇನ್ನೂ ಹೋಗಿಲ್ಲ, ಇನ್ನೂ ಈ ಸೊಸೈಟಿಯಲ್ಲಿ ಇದೆ. ಸೊ ಅನ್ವಾಂಟೆಡ್ ಆಗಿ ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗೋದನ್ನ ಕಮ್ಮಿ ಮಾಡಬೇಕು. ಇನ್ ಕೇಸ್ ಈಗ ಡಾಕ್ಟರ್ಸ್ ಹತ್ರ ಎಷ್ಟೊಂದು ಜನ ಹೋಗ್ತಾ ಇಲ್ಲ, ವ್ಯಾಕ್ಸಿನೇಷನ್ ವೆಲ್ ವಿಸಿಟ್, ಈಗ ಜನರಲ್ ಚೆಕಪ್ ಅಂತೀವಲ್ಲ, ಅದಕ್ಕೆಲ್ಲ ಎಷ್ಟೊಂದು ಜನ ಹೆದರ್ಕೊಂಡು ಮನೇಲಿ ಕೂತಿದ್ದಾರೆ. ವ್ಯಾಕ್ಸಿನೇಷನ್ ಕೊಡೋದು ದಟ್ಸ್ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್. ಮಕ್ಕಳಿಗೆ ಟೈಮ್ ಯಾವ ವಯಸ್ಸಿಗೆ ಕೊಡಬೇಕು ಅದೆಲ್ಲ ಕೊಡಬೇಕು. ಜಸ್ಟ್ ಬಿಕಾಸ್ ಕೋವಿಡ್ ನಡೀತಾ ಇದೆ ಅಂದ್ಬಿಟ್ಟು ಅದು ಕೊಡದೇ ಇದ್ರೆ ಆ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ. ಲಾಸ್ಟ್ ವೇವ್ ಅಲ್ಲಿ ಹಂಗೆ ಆಗಿದೆ. ಎಷ್ಟೊಂದು ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ, ನಮ್ದ್ರಲ್ಲಿ ಮೀಸಲ್ಸ್ ಇದೆ, ಇನ್ಫ್ಲೂಯೆನ್ಸಾ ಇದೆ, ಚಿಕನ್ ಪಾಕ್ಸ್ ಇದೆ, ಇದೆಲ್ಲ ವೈರಲ್ ಇನ್ಫೆಕ್ಷನ್ಸ್. ದೀಸ್ ಆರ್ ಮೋರ್ ಡೆಡ್ಲಿಯರ್ ದನ್ ಕೋವಿಡ್. ಅವ್ರದ್ದು ಮಾರ್ಟಾಲಿಟಿ ರೇಟ್ ನೋಡಿದ್ರೆ ಕೋವಿಡ್ ಕಿಂತ ಜಾಸ್ತಿ ಇದೆ. ಸೊ ನಾವು ಇದನ್ನ ಆಕ್ಚುಲಿ ಸೊಸೈಟಿಯಲ್ಲಿ ಇನ್ನೂ ಇದೆ, ಇದೆಲ್ಲ ನಡೀತಾ ಇದೆ. ಬಟ್ ವ್ಯಾಕ್ಸಿನ್ ಕೊಟ್ಟಿದ್ದಕ್ಕೆ ಇದೆಲ್ಲ ಶಾಂತವಾಗಿ ಕೂತಿದೆ. ನಾವ್ ಈ ಕೋವಿಡ್ ಲಾಕ್ಡೌನ್ ಅಂದ್ಬಿಟ್ಟು ಮಕ್ಕಳು ಕರ್ಕೊಂಡು ಹೋಗೋದೆ, ಎಷ್ಟೊಂದು ಮಕ್ಕಳು ಈಗ ಅನ್ವ್ಯಾಕ್ಸಿನೇಟೆಡ್ ಆಗಿ ಬಂದ್ಬಿಟ್ರೆ ಮೀಸಲ್ಸ್, ಚಿಕನ್ ಪಾಕ್ಸ್, ಇನ್ಫ್ಲೂಯೆನ್ಸಾ ಅದು ಕೋವಿಡ್ ತರನೇ ಕಾಣಿಸ್ಕೊಳ್ಳುತ್ತೆ. ಅದೆಲ್ಲ ಜಾಸ್ತಿ ಆಗ್ಬಿಟ್ಟು ಅದರಿಂದ ಮಾರ್ಟಾಲಿಟಿ ಜಾಸ್ತಿ ಆಗ್ತದೆ. ಸೊ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ವ್ಯಾಕ್ಸಿನೇಷನ್ ಹಾಕೋದು ತುಂಬಾನೇ ಇಂಪಾರ್ಟೆಂಟ್. ಡಾಕ್ಟರ್ಸ್ ಅವರು ಪ್ರಿಕಾಷನ್ಸ್ ತಗೊಂತಾ ಇದ್ದಾರೆ. ನೀವು ಹೋಗುವಾಗ ಮ್ಯಾಕ್ಸಿಮಮ್ ಮಾಸ್ಕ್ ಹಾಕೊಂಡು ಮಕ್ಕಳು ಕರ್ಕೊಂಡು ಹೋಗಿ ಸ್ಯಾನಿಟೈಸರು ಇದೆಲ್ಲ ಯೂಸ್ ಮಾಡ್ಕೊಂಡು ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಕೊಂಡು ಬಂದು ಮನೆಯಲ್ಲೂ ಅದೇ ತರ ಏನೇನು ಫಾಲೋ ಮಾಡಬೇಕು ಎಲ್ಲ ಫಾಲೋ ಮಾಡಿದ್ರೆ ಯು ಕ್ಯಾನ್ ಬಿ ಸೇಫ್. ಖಂಡಿತ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆಗೆ ಚರ್ಚೆ ಮಾಡಿದರೆ, ಹಾಗೆ ಸಾಕಷ್ಟು ಕಾಲರ್ಸ್ಗೂ ಕೂಡ ಉತ್ತರ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ಟೆನ್ಷನ್ ಬಿಡಿ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೊಬ್ಬ ಎಕ್ಸ್ಪರ್ಟ್ ಜೊತೆಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.